ಯಾ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಜೊತೆಯಲ್ಲಿ ನಮ್ಮ ಯುವ ನಾಯಕರು, ನನ್ನ ಆತ್ಮೀಯರು, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರು ಹಾಗೂ ಬಿಜೆಪಿ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ತೇಜಸ್ವಿ ಸೂರ್ಯ ಅವರು ಕೂಡ ಇವತ್ತು ಈ ಕೋವಿಡ್ನ ನಿರ್ವಹಣೆಯಲ್ಲಿ ಇವತ್ತು ಬಹಳ ಆಸಕ್ತಿಯನ್ನು ತೆಗೆದುಕೊಂಡು ಸ್ವಯಂ ಪ್ರೇರಣೆಯಿಂದ ಕೇಂದ್ರ ಸರ್ಕಾರದ ಕೆಲವು ಇಲಾಖೆಗಳ ಮೂಲಕ ಏನು ರಾಜ್ಯಕ್ಕೆ ಸಹಕಾರ ಸಿಗಬೇಕು ಆ ನಿಟ್ಟಿನಲ್ಲಿ ಕಳೆದ ಕೆಲವು ದಿನಗಳಿಂದ ನನ್ನ ಜೊತೆಯಲ್ಲಿ, ಇಲಾಖೆಯ ಜೊತೆಯಲ್ಲಿ, ನಮ್ಮ ಕೈಗಾರಿಕಾ ಸಚಿವರ ಜೊತೆ ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ನಾನು ಮತ್ತು ತೇಜಸ್ವಿ ಸೂರ್ಯ ಅವರು ಮೊನ್ನೆ ಕೂತ್ಕೊಂಡು ಆಕ್ಸಿಜನ್ ಸರಬರಾಜು ವಿಷಯದಲ್ಲಿ ಬಹಳ ಕೂಲಂಕುಷವಾಗಿ ಈ ರಾಜ್ಯದ ಎಲ್ಲ ಆಕ್ಸಿಜನ್ ಅನ್ನ ತಯಾರಕರಿರ್ಬೋದು, ಸರಬರಾಜು ಮಾಡುವಂಥ ಸಂಸ್ಥೆಗಳಿರ್ಬೋದು, ಇಷ್ಟು ಸಂಸ್ಥೆಗಳ ಜೊತೆಗೆ 18 ಸಂಸ್ಥೆಗಳು ಬಂದಿದ್ವು. 18 ಸಂಸ್ಥೆಗಳ ಮುಖ್ಯಸ್ಥರ ಜೊತೆಗೆ ಸಭೆಯನ್ನ ಮಾಡಿ, ಅದೇ ಸಭೆಯಲ್ಲಿ ಬೆಂಗಳೂರಿಗೆ ನಮಗೆ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ನಾವು ಪರಿಸ್ಥಿತಿಯನ್ನ ಗಮನಿಸಿದಾಗ ಆಕ್ಸಿಜನ್ ಅನ್ನುವಂಥ ವಿಚಾರದಲ್ಲಿ ಸಣ್ಣ ನರ್ಸಿಂಗ್ ಹೋಮ್ಸ್ಗಳಲ್ಲಿ ಬಹಳ ವಿಶೇಷವಾಗಿ ತೊಂದರೆಯನ್ನ ಕಾಣಿಸ್ತಾ ಇತ್ತು. ಕಾರಣ ನಾನು ಈಗಾಗಲೇ ಹೇಳಿದ್ದೀನಿ, 20 ಹಾಸಿಗೆಗಳು 30 ಹಾಸಿಗೆಗಳು ಕೆಳಗಡೆ ಇರತಕ್ಕಂಥ ನರ್ಸಿಂಗ್ ಹೋಮ್ಸ್ನವ್ರಿಗೆ, ಖಾಸಗಿ ಆಸ್ಪತ್ರೆಗಳವ್ರಿಗೆ, ಅವರಿಗೆ ಲಿಕ್ವಿಡ್ ಆಕ್ಸಿಜನ್ ಪ್ಲಾಂಟ್ ಇರೋದಿಲ್ಲ. ಅವರು ಸಿಲಿಂಡರ್ಗಳು, ಸಣ್ಣ ಸಿಲಿಂಡರ್ಗಳನ್ನ ಇಟ್ಕೋಬೇಕಾಗ್ತದೆ. ದಿನದಲ್ಲಿ 3 ಬಾರಿ ಬೇಕಾಗ್ತದೆ ಅವರಿಗೆ ಸಿಲಿಂಡರ್ಗಳನ್ನ ಸರಬರಾಜು ಮಾಡಿ. ಇದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಲಿಕ್ವಿಡ್ ಆಕ್ಸಿಜನ್ಗೆ ಕೊರತೆ ಇಲ್ಲ. ಹಾಗಾಗಿ ನಾನು ಜನರಲ್ಲಿ ಸವಿನಯವಾಗಿ ನಾನು ತಮಗೆ ತಿಳಿಸೋದೇನೆಂದ್ರೆ, ಸರ್ಕಾರ ಈ ಕಾರಣಕ್ಕೆ ನಾವು ಕೈಗಾರಿಕಾ ಸಚಿವರು, ನಮ್ಮ ಯುವ ಸಂಸದರು, ನಾವು ಮೂವರು ಸೇರಿ ಮೊನ್ನೆ ಸಭೆ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ JSW ಅವರಿಗೆ, ನಮ್ಮಲ್ಲಿ ಅತಿ ಹೆಚ್ಚು ಆಕ್ಸಿಜನ್ ಅನ್ನ ಉತ್ಪಾದಕರು, ತಮಗೆ ಗೊತ್ತಿದೆ, JSW ಬಳ್ಳಾರಿ, ಸಂಸದರು ಮಾತಾಡಿದ್ರು, ನಾನು ಮಾತಾಡಿದೆ, ನಮ್ಮ ಕೈಗಾರಿಕಾ ಸಚಿವರು ಮಾತಾಡಿದ್ರು, ಗೃಹ ಸಚಿವರು ಮಾತಾಡಿದ್ರು. ಅವ್ರು ಒಂದೇ ಮಾತು ಹೇಳಿದ್ರು, ಸಜ್ಜನ್ ಜಿಂದಾಲ್ ಅವರು, ನನ್ನ ಸ್ಟೀಲ್ ಫ್ಯಾಕ್ಟರಿಯನ್ನ ಬೇಕಿದ್ರೆ ನಾನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡ್ತೇನೆ, ಕರ್ನಾಟಕ ರಾಜ್ಯಕ್ಕೆ ನಿಮಗೆ ಎಷ್ಟು ಬೇಕು ಕೊರತೆ ಆಗದೆ ಇರುವಂತ ನಿಟ್ಟಿನಲ್ಲಿ ನಾನು ಆಕ್ಸಿಜನ್ ಕೊಡಲಿಕ್ಕೆ ತಯಾರಾಗಿದ್ದೇನೆ. ಈಗ ತಕ್ಷಣಕ್ಕೆ ಬೆಂಗಳೂರಿಗೆ ಅಧಿಕವಾಗಿ ನಿಮಗೆ 40 ಮೆಟ್ರಿಕ್ ಟನ್ ಎಷ್ಟು ಬೇಕು ಅಂತ ಹೇಳಿದಿರಿ. ಈ 40 ಮೆಟ್ರಿಕ್ ಟನ್ ಅಧಿಕವಾಗಿ ನಾನು ನಿಮಗೆ ಸಪ್ಲೈ ಮಾಡ್ತೀನಿ ಅಂತ ಹೇಳಿ 2 ದಿನ ಆಯಿತು. ನಾನು ಮಾಧ್ಯಮ ಸ್ನೇಹಿತರ ಜೊತೆ ಕೂಡ ಹಂಚಿಕೊಂಡೆ. ಅದೇ ರೀತಿ ನಿನ್ನೆ ಬೆಳಿಗ್ಗೆ 32 ಟನ್ ಒಂದು ಸಂಸ್ಥೆಗೆ, 8 ಟನ್ನು ಇನ್ನೊಂದು ಸಂಸ್ಥೆಗೆ. ಈಗ ತಾನೇ ನಮ್ಮ ಕಂದಾಯ ಸಚಿವರು ಕೂಡ ಶ್ರೀ ಮಾನ್ಯ ಅಶೋಕ್ ರವರು ಬರ್ತಾ ಇದ್ದಾರೆ. ಸರ್ ಬನ್ನಿ ಸರ್. ಹಾಗಾಗಿ ಇವತ್ತು 32 ಪ್ಲಸ್ 8 ಟನ್. ಒಂದೇ ನಿಮಿಷ, ಮಾನ್ಯ ಕಂದಾಯ ಸಚಿವರು ಬಂದ್ಬಿಡ್ಲಿ, ಮುಂದುವರಿಸ್ತೀನಿ. ಸರ್ ಬರ್ರಿ, ಈ ಕಡೆಗೆ ಬಂದ್ಬಿಡ್ತೀರಾ, ನೀವು ಮಾತಾಡೋಕೆ ಬರ್ತೀರಾ? ಅದೇ ಆಕ್ಸಿಜನ್ ಬಗ್ಗೆ. ಹಾಗಾಗಿ 40 ಟನ್ನು ಈಗ ವ್ಯವಸ್ಥೆ ಆಗಿದೆ. ನಾನು ಬೆಂಗಳೂರಿನ ಜನತೆಗೆ ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ, 40 ಮೆಟ್ರಿಕ್ ಟನ್ ಅಧಿಕವಾಗಿ ಬಂದಿದೆ. ಏನು ಸಿಲಿಂಡರ್ಗಳದ್ದು ತೊಂದರೆ ಇತ್ತು, 3000 ಸಿಲಿಂಡರ್ ಒಂದು ಸಂಸ್ಥೆಗೆ ಸಿಕ್ಕಿದೆ. 2000 ಸಿಲಿಂಡರ್ಸು ಅಧಿಕವಾಗಿ ಇನ್ನೊಂದು ಸಂಸ್ಥೆಗೆ ಸಿಕ್ಕಿದೆ.
5,000 ಸಿಲಿಂಡರ್ಗಳು ಅಧಿಕವಾಗಿ ಇವತ್ತು ಫಿಲ್ ಆಗಿದೆ ಆಕ್ಸಿಜನ್ ಇಂದ. ಹಾಗಾಗಿ 40 ಟನ್ ಆಕ್ಸಿಜನ್ ಅಧಿಕವಾಗಿ ಏನ್ ಸಿಕ್ಕಿದೆ ನಮಗೆ ಇವತ್ತು. ಇದರಿಂದ ಬೆಂಗಳೂರಿನಲ್ಲಿ ಇನ್ನ ಆಕ್ಸಿಜನ್ ಸಮಸ್ಯೆ ಇರೋದಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದರ ಜೊತೆಗೆ 20-30 ಬೆಡ್ನ ನರ್ಸಿಂಗ್ ಹೋಮ್ಗಳು, ಬಹಳ ಸಣ್ಣ ನರ್ಸಿಂಗ್ ಹೋಮ್ಗಳಲ್ಲಿ ನಾನ್ ಕೋವಿಡ್ ಚಿಕಿತ್ಸೆ ಮಾತ್ರನೇ ಕೊಡಬೇಕು. ನೀವು ಯಾವುದೇ ಕಾರಣಕ್ಕೆ ಕೋವಿಡ್ ಪೇಷಂಟ್ಸ್ ಅನ್ನ ನೀವು ಅಡ್ಮಿಟ್ ಮಾಡ್ಕೋಬಾರ್ದು ಅನ್ನುವಂಥ ಕಾನೂನು ಮತ್ತು ಆದೇಶ ಸರ್ಕಾರದಿಂದ ಇವತ್ತು ಹೊರಬೀಳುತ್ತೆ. ಕಾರಣ ಏನಾದರೂ ನೀವು 20 ಹಾಸಿಗೆ ಇರ್ತಕ್ಕಂಥವ್ರಿಗೆ ಮೂಲಭೂತ ಸೌಕರ್ಯಗಳು ಸರಿಯಾಗಿಲ್ದಿರಾ, ಆಕ್ಸಿಜನ್ಗಳನ್ನು ವ್ಯವಸ್ಥೆ ಮಾಡೋಕ್ಕಾಗ್ದಿರಾ, ನೀವು ಕೋವಿಡ್ ಪೇಷಂಟ್ಸ್ ಅವರು ದರ ಚೆನ್ನಾಗಿದೆ, ಸರ್ಕಾರ ಚೆನ್ನಾಗಿ ಕೊಡುತ್ತೆ ಅಂತ ನೀವೇನಾದರೂ ಸೇರಿಸ್ಕೊಂಡ್ಬಿಟ್ರೆ, ನಾಳೆ ಒಂದಾನೊಂದು ವೇಳೆ ಆಕ್ಸಿಜನ್ ಏನಾದರೂ ಕಡಿಮೆ ಆಗಿಬಿಟ್ರೆ ನಿಜವಾಗಿಯೂ ಕೂಡ ಜೀವಗಳ ಜೊತೆ ನೀವು ಆಟ ಆಡ್ದಂಗೆ ಆಗ್ತದೆ. ಇದಾಗಬಾರ್ದು. ಯಾವ ಜೀವ ಕೂಡ ಇದರಿಂದ ಆಕ್ಸಿಜನ್ ಲಭ್ಯ ಇಲ್ದಿರ ಸಾವಾಗುವಂಥದ್ದನ್ನು ಸರ್ಕಾರ ಸಹಿಸಲ್ಲ. ಹಾಗಾಗಿ ನಾನು ದಯಮಾಡಿ ನಿಮಗೆಲ್ಲ ಕೂಡ ವಿನಂತಿ ಮಾಡ್ತೇನೆ, ನಿಮಗೆಲ್ಲ ಕೂಡ ನಾನ್ ಕೋವಿಡ್ ಪೇಷಂಟ್ಸ್ಗೆ ನೀವು ಟ್ರೀಟ್ಮೆಂಟ್ ಕೊಡಿ. ಅದಕ್ಕೆ ನಮ್ಮ ಸಸ್ಟಲ್ಲಿ ಏನು ನಿಗದಿ ಮಾಡಿದೆ, ಸಸ್ಟಿಂದ ಕೂಡ ಅದಕ್ಕೂ ಕೂಡ ಹಣವನ್ನು ನಿಮಗೆ ಪಾವತಿ ಮಾಡ್ತೀವಿ. 30 ಹಾಸಿಗೆಯನ್ನು ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳು ಕೂಡ ನೀವು ಕೋವಿಡ್ಗೆ ಟ್ರೀಟ್ ಮಾಡಿ. 50% ಏನು ಈಗಾಗಲೇ ಆದೇಶ ಆಗಿದೆ, ಮೀಸಲಾತಿಯನ್ನು ಇಡಬೇಕು ನಿಮ್ಮ ಬೆಡ್ಸು ಅಂತ, ಅದು ನಮಗೆ ಕೊಡಬೇಕು. ಕೇವಲ ಜನರಲ್ ಬೆಡ್ಸ್ ಕೊಡೋದೊಂದಲ್ಲ, ನಿಮ್ಮ ICU ಅಲ್ಲಿ ಕೂಡ 50% ಕೊಡಬೇಕು. ನಿಮ್ಮ HFNC ಅದರಲ್ಲಿ ಕೂಡ 50% ಕೊಡಬೇಕು. ICU ವಿತ್ ವೆಂಟಿಲೇಟರ್ ಇದರಲ್ಲಿ ಕೂಡ 50% ಕೊಡಬೇಕು. ಹಾಗಾಗಿ ಈಗಾಗಲೇ ಈ ವಿಚಾರವಾಗಿ ಮಾನ್ಯ ಕಂದಾಯ ಸಚಿವರು ಅಶೋಕ್ ರವರು, ನಮ್ಮ ಹಿರಿಯ ನಾಯಕರು, ಅದೇ ರೀತಿ ಮಾನ್ಯ ಗೃಹ ಸಚಿವರು ಶ್ರೀ ಬೊಮ್ಮಾಯಿಜಿರವರು ಈಗಾಗಲೇ ಬೆಂಗಳೂರಿನಲ್ಲಿ 8 ವಲಯಗಳ ನಮ್ಮ ಮಂತ್ರಿ ಸ್ನೇಹಿತರು, ಸಹೋದ್ಯೋಗಿಗಳು, ಇವರೆಲ್ಲರೂ ಕೂಡ ಬಹಳ ದಕ್ಷತೆಯಿಂದ ಒಂದೊಂದು ವಲಯದಲ್ಲಿ ಕೂಡ ಈ ನ್ಯೂನತೆಗಳನ್ನೆಲ್ಲ ಕೂಡ ಸರಿ ಮಾಡಲಿಕ್ಕೆ, ಅದು ಆಕ್ಸಿಜನ್ ಇರ್ಬೋದು, ಬೆಡ್ಗಳ ಕೊರತೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ದುರದೃಷ್ಟದಿಂದ ಸಾವಾಗುವಂಥದ್ದು ಆಗ್ತಾ ಇದೆ. ಆ ಸಾವುಗಳ ಅಂತ್ಯಕ್ರಿಯೆಯನ್ನು ಕೂಡ ನಮ್ಮ ಕಂದಾಯ ಸಚಿವರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. 8 ವಲಯಗಳಲ್ಲಿ ಕಂದಾಯ ಇಲಾಖೆ ಕೂಡ ಅವ್ರ ಕಡೆ ಇರೋದ್ರಿಂದ ಕೆಲವು ಜಮೀನುಗಳನ್ನು ಕೂಡ ಗುರುತಿಸಿದ್ದಾರೆ. ಈಗ ಅದನ್ನು ಕೂಡ ವೈಜ್ಞಾನಿಕವಾಗಿ ತ್ವರಿತವಾಗಿ ಅದು ಕೂಡ ಅಂತ್ಯಕ್ರಿಯೆ ಕೂಡ ಮಾಡಲಿಕ್ಕೆ ಕೂಡ ಅವರು ಎಲ್ಲ ಕೂಡ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೆಲವು ನ್ಯೂನ್ಯತೆಗಳು, ಸಣ್ಣ ಪುಟ್ಟ ನ್ಯೂನ್ಯತೆಗಳು ಇರಬಹುದು, ತಾವೆಲ್ಲ ಕೂಡ ಒಂದು ನಾನು ಕೈ ಮುಗಿದು ಹೇಳ್ತಾರೆ ಸಾಹೇಬ್ರೆ, ಹೇಳ್ತಾರೆ ಅದನ್ನ. ನಾನು ಸುಮ್ಮನೆ ಅದನ್ನ ಪೀಠಿಗೆ ಹೇಳಿದೆ, ಅವರು ಡೀಟೇಲ್ ಆಗಿ ಹೇಳ್ತಾರೆ. ಹಾಗಾಗಿ ಆಕ್ಸಿಜನ್ ಬಗ್ಗೆ ತಮ್ಗೆ ಹೇಳಿದ್ದೀನಿ. ರೆಮಿಡಿಸಿವಿರ್ ಬಗ್ಗೆ ಬಹಳ ಜನ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೆಮಿಡಿಸಿವಿರ್ ನಿನ್ನೆ ಒಂದೇ ದಿವಸ 23,000 ಮತ್ತೆ ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ 10,000 ಸರ್ಕಾರದ ಆಸ್ಪತ್ರೆಗಳಿಗೆ ತಗೊಂಡಿದ್ದೀವಿ, 13,000 ಪ್ರೈವೇಟ್ ಆಸ್ಪತ್ರೆಗಳಿಗೆ ಅಂದ್ರೆ ಓಪನ್ ಮಾರ್ಕೆಟ್ಗೆ ಹೋಗಿದೆ, ಅಂದ್ರೆ ಕರ್ನಾಟಕದಕ್ಕೆ. ಅವರು ಒಟ್ಟಾರೆಯಾಗಿ 33,000 ಅಷ್ಟೇ ನಿನ್ನೆ ಉತ್ಪಾದನೆ ಮಾಡೋಕ್ಕಾಗಿರೋದು. ಆ 33,000ದಲ್ಲಿ 23,000 ನಾವು ತೆಗೆದುಕೊಂಡಿದ್ದೀವಿ, 10,000 ಮಾತ್ರ ಹೊರ ರಾಜ್ಯಕ್ಕೆ ಹೋಗಿದೆ. ನಮಗೆ ಆಕ್ಚುಲಿ ನಿರ್ದೇಶನ ಕೇಂದ್ರ ಸರ್ಕಾರದಿಂದ 30% ಮಾತ್ರ ತಗೋಬೇಕು ಅಂತಿರೋದು. ಆದರೂ ಕೂಡ ನಮಗೆ ಸ್ವಲ್ಪ ಲಭ್ಯತೆ ಕಡಿಮೆ ಇರೋದಕ್ಕೆ ನಾನು ನಮ್ಮ ಸ್ನೇಹಿತರುಗಳೆಲ್ಲ ಕೂಡ ಸ್ವಲ್ಪ ಒತ್ತಾಯ ಮಾಡಿ ಅವರಿಗೆ ವಿನಂತಿ ಮಾಡಿ 70% ನಾವು ತಗೊಂಡು 30% ಮಾತ್ರ ಆಚೆ ಕಳಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೂಡ ನಾನು ಮನವಿ ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿದ್ದಾರೆ. ಆಕ್ಸಿಜನ್ ಅಲಾಟ್ಮೆಂಟ್ ಇವತ್ತು ಏನಿದೆ ಇದು ಹೆಚ್ಚಿಗೆ ಕೇಂದ್ರ ಸರ್ಕಾರ ಮಾಡಬೇಕು ಅನ್ನುವಂಥ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ನಾನು ಕೂಡ ಆರೋಗ್ಯ ಸಚಿವರಿಗೆ ಬರೆದಿದ್ದೇನೆ ಮತ್ತು ಈಗ ಖುದ್ದಾಗಿ ಮಾತಾಡ್ತಾ ಇದ್ದೇನೆ.
ನಮಗೆ ಮುಂದಿನ ತಿಂಗಳು ಎಂಡ್ ಅಷ್ಟೊತ್ತಿಗೆ 1500 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಬೇಕಾಗಿದೆ. ಇದಿಷ್ಟು ಅಲಾಟ್ಮೆಂಟ್ ನಮಗೆ ಮಾಡಿಕೊಡ್ಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಬರೀತಾ ಇದ್ದೀವಿ. ಟ್ರಜೆಕ್ಟ್ರಿ ಇದೆ ನಮ್ಮಲ್ಲಿ, ಒಂದು ವಾರಕ್ಕೆ ಇಷ್ಟ ಆಗ್ಬೋದು ಅಂತ ಒಂದು ಅಂದಾಜು ಏನಿದೆ. ಆ ಅಂದಾಜಿನ ಒಂದೇ ನಿಮಿಷ, ಹೆಲ್ತ್ ಮಿನಿಸ್ಟರ್ ಅಂತೆ. ಹಲೋ, ಸರ್ ನಮಸ್ಕಾರ ಸರ್. ಆಗಲ್ಲ ಅನ್ನೋದು ಮಾಡ್ಕೊಂತೀರ ಅಡ್ಜಸ್ಟ್ ರಾಜ್ಯದ ಜನತೆಗೆ ಶ್ರೀರಾಮನವಮಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ರಾಮ ಭಾರತೀಯ ಪರಂಪರೆಯಲ್ಲಿ ಆದರ್ಶ ಪುರುಷ ನಮಗೆಲ್ಲ. ಇವತ್ತು ಈ ಕೋವಿಡ್ ಅಂತ ಸಂದರ್ಭದಲ್ಲೂ ಕೂಡ ಮನೆಗಳಲ್ಲಿ ಶ್ರೀರಾಮನವಮಿಯನ್ನು ಆಚರಣೆ ಮಾಡೋ ಮುಖಾಂತರ ಸಾಮೂಹಿಕವಾಗಿ ಯಾರೂ ಇದಕ್ಕೆ ಆಚರಣೆಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ವಿನಂತಿಯನ್ನು ಮಾಡಿ, ಆ ಶ್ರೀರಾಮ ಈ ಸಂದರ್ಭದಲ್ಲಿ ಈ ಕೋವಿಡ್ನಿಂದ ಹೊರಬರುವಂಥ ಶಕ್ತಿಯನ್ನು ರಾಜ್ಯದ ಜನತೆಗೆ, ನಮ್ಮೆಲ್ಲರಿಗೂ, ಸರ್ಕಾರಕ್ಕೆ ನೀಡಲಿ ಅಂತ ಪ್ರಾರ್ಥನೆ ಮಾಡಿ, ಇವತ್ತು ಪ್ರಮುಖವಾಗಿ ನರೇಂದ್ರ ಮೋದಿಯವರ ಸರ್ಕಾರ ವಿಶೇಷವಾಗಿ ಬೆಂಗಳೂರಿಗೆ ಬಹಳ ದೊಡ್ಡದಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರಿನ ಮೆಟ್ರೋ ಅಂತ 2A ಸಿಲ್ಕ್ ಬೋರ್ಡ್ನಿಂದ KR ಪುರದ ತನಕ, 2B KR ಪುರದಿಂದ ಏರ್ಪೋರ್ಟ್ ಹೆಬ್ಬಾಳದ ಮುಖ ಸುಮಾರು 14,788 ಕೋಟಿ ರೂಪಾಯಿ, ಒಟ್ಟು ಕಿಲೋಮೀಟರ್ 58.19 ಕಿಲೋಮೀಟರ್. ಈ ಒಂದು ಮಾರ್ಗವನ್ನು ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಅದೇ ರೀತಿ ಸಚಿವರಾದಂಥ ಶ್ರೀ ಹರ್ದೀಪ್ ಸಿಂಗ್ ಪುರಿ ಅವರಿಗೆ, ಈ ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ನಿರಂತರವಾಗಿ ನಮ್ಮ ಬೆಂಗಳೂರಿನ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಸೂರ್ಯ ಅವರು ನಿರಂತರವಾಗಿ ಶ್ರಮ ಹಾಕಿದ್ದಾರೆ. ಯಾಕಂದರೆ ದಿನದಿಂದ ದಿನಕ್ಕೆ ಬೆಂಗಳೂರು ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಇಲ್ಲಿನ ವೆಹಿಕಲ್ ಓಡಾಟದಿಂದ. ಅದರಿಂದ ಮೆಟ್ರೋ ಒಂದೇ ಈ ಪೊಲ್ಯೂಷನನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಪರಿಸರ ಪ್ರೇಮಿಯಾಗಿ ಬೆಂಗಳೂರು ಹೊರಬರಬೇಕಾದ್ರೆ ಮೆಟ್ರೋ ಭಾಳ ಅನಿವಾರ್ಯ. ಆ ದೃಷ್ಟಿಯಿಂದ ಈ ಒಂದು ಯೋಜನೆ ಬೆಂಗಳೂರಿಗೆ ಭಾಳ ವರದಾನ ಆಗಿದೆ. ವಿಶೇಷವಾಗಿ ಏರ್ಪೋರ್ಟ್ಗೆ ಹೋಗುವಂಥವ್ರಿಗೆ ಇನ್ನೂ ಭಾಳಷ್ಟು ಅನುಕೂಲ ಆಗ್ತಾ ಇದೆ ಇದು. ಮತ್ತು ಸಾರಿಗೆಯ ಮೇಲೆ ಅವಲಂಬಿತವಾದಂಥ ಒಂದು ಒತ್ತಡ ಕಡಿಮೆ ಆಗ್ತೈತೆ. ಈ ಸ್ಟ್ರೈಕು ಈ ಥರದ್ದೆಲ್ಲದರಿಂದನೂ ಕಡಿಮೆ ಆಗ್ತೈತೆ. ಮತ್ತು ಖರ್ಚು ಕೂಡ ಕಡಿಮೆ ಆಗ್ತೈತೆ. ಮತ್ತು ತೆರಳುವ ಸಮಯನೂ ಕೂಡ ಈಗ ಗಂಟೆಗಟ್ಟಲೆ ಇದೆ ಬೆಂಗಳೂರಲ್ಲಿ ಟ್ರಾವೆಲ್ ಮಾಡೋಕ್ಕೆ. ಆ ಸಮಯನೂ ಕೂಡ 50% ಕಡಿಮೆ ಆಗ್ತೈತೆ. ಮತ್ತು ಸರಾಗವಾಗಿ ಬೆಂಗಳೂರಿನ ಬಿಸ್ನೆಸ್ ಏನಿದೆ, IT ಹಬ್ಸ್ ಇರ್ಬೋದು, ಬೇರೆ ಬೇರೆ ವ್ಯಾಪಾರಗಳಿರ್ಬೋದು, ಅವ್ರಿಗೆ ಭಾಳ ಇದರಿಂದ ಒಳ್ಳೆಯ ಉಪಯೋಗ ಆಗ್ತೈತೆ. ಸೊ 69,000 ಟನ್ನಷ್ಟು ಮಾಲಿನ್ಯ ಕಡಿಮೆ ಆಗ್ತೈತೆ ಅಂತೇಳಿ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಅದರಿಂದ ಇದನ್ನು ಅನುಮೋದನೆ ಕೊಟ್ಟಂಥ ಪ್ರಧಾನಮಂತ್ರಿಗೆ, ಕೇಂದ್ರ ಸಚಿವರಿಗೆ, ನಮ್ಮ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಸೂರ್ಯ ಅವರಿಗೆ ಸರ್ಕಾರದ ಪರವಾಗಿ, ಯಾಕೆಂದರೆ 50-50 ಯೋಜನೆ ಇದು. ಕೇಂದ್ರ ಸರ್ಕಾರ 50, ರಾಜ್ಯ ಸರ್ಕಾರ 50. ಅದಕ್ಕೆ ನಾನು ಅವರೆಲ್ಲರಿಗೂ ಇಂಥ ಸಂದರ್ಭದಲ್ಲೂ ಕೂಡ, ಕೋವಿಡ್ ಅಂತ ಸಂದರ್ಭದಲ್ಲೂ ಕೂಡ ನಮಗೆ ಇಂಥ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಜನತೆ ಪರವಾಗಿ ಕೇಂದ್ರದ ಎಲ್ಲ ನಾಯಕರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಪ್ರಮುಖವಾಗಿ ಕೋವಿಡ್ ಇವತ್ತು ಸರ್ಕಾರ ಇದನ್ನು ಚಾಲೆಂಜ್ ಆಗಿ ನಾವು ತೆಗೆದುಕೊಂಡಿದ್ದೀರಿ.
ಬೆಂಗಳೂರಿನ ಎಲ್ಲ ಪಾರ್ಟಿಯ ಶಾಸಕರ ಜೊತೆನೂ ಚರ್ಚೆ ಆಗಿದೆ. ನೆನ್ನೆ ವಿರೋಧ ಪಕ್ಷದ ನಾಯಕರು ಕೂಡ ಚರ್ಚೆ ಆಗಿದೆ. ನೆನ್ನೆ ಇದೆಲ್ಲ ಆದಮೇಲೆ ಒಂದು ಮಹತ್ವವಾದಂಥ ತೀರ್ಮಾನವನ್ನು ರಾತ್ರಿ ನಾವೆಲ್ಲ ಹೊರಡಿಸಿದ್ರಿ. ರಾತ್ರಿನೂ ಕೂಡ ನಾನು, ಬಸವರಾಜ ಬೊಮ್ಮಾಯಿ ಅವರು, ಸುಧಾಕರ್ ಅವರು ಏನೇನು ಯಾವ್ಯಾವ ರೀತಿ ಅಂದರೆ ನಿರ್ಬಂಧಗಳನ್ನು ಏರಬೇಕು ಅಂತೇಳಿ ಹಲವಾರು ನಿರ್ಬಂಧಗಳನ್ನು ಇವತ್ತು ಮಾಡಿದ್ದೀರಿ. ಮತ್ತು ಫ್ರೈಡೇ, ಸಾಟರ್ಡೆ, ಸಂಡೇ ಇದನ್ನ ಪೂರ್ತಿ ಲಾಕ್ಡೌನ್ ಆಗೋ ರೀತಿ ವ್ಯವಸ್ಥೆನೂ ಕೂಡ ಮಾಡಿದ್ದೀರಿ. ಉಳಿದಂಥ ದಿನದಲ್ಲಿ ಭಾಳ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಜನ ಹೊರಗಡೆ ಬರಬೇಕು, ಇಲ್ಲಾಂದರೆ ಯಾರು ಹೊರಗಡೆ ಬರಬಾರ್ದು ಅನ್ನೋ ವಿನಂತಿಯನ್ನು ಕೂಡ ನಾವು ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಜೊತೆನೂ ನೆನ್ನೆ ರಾತ್ರಿ ಸುಮಾರು 8:30 ನಾನು ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ದೀರಿ. ಇದನ್ನ ಕಂಟ್ರೋಲ್ ಮಾಡೋ ಒಂದು ಚೈನ್ ಲಿಂಕ್ 14 ಡೇಸ್ ಏನು ಚೈನ್ ಲಿಂಕ್ ಇದೆ, ಕಟ್ ಡೌನ್ ಮಾಡಬೇಕು, ಅದು ನಮ್ಮ ಉದ್ದೇಶ ಇದೆ. ಅದಕ್ಕೆ ಇನ್ನಷ್ಟು ಕಠಿಣ ಕಾನೂನುಗಳನ್ನು ತರಬೇಕು, ಕಠಿಣ ನಿಲುವುಗಳನ್ನು ಜಾರಿಗೆ ತರಬೇಕು ಅನ್ನೋ ಯೋಚನೆಯೂ ಕೂಡ ನಮ್ಮ ಮುಂದೆ ಇದೆ. ಆ ದೃಷ್ಟಿಯಿಂದ ಜನ ಇದಕ್ಕೆ ಸಹಕಾರ ಮಾಡಿದ್ರೆ, ಕಡಿಮೆ ಮಾಡಿದ್ರೆ ಇಷ್ಟಕ್ಕೆ ನಮ್ಮ ಇದು ನಿಲ್ಲುತ್ತೆ. ಇಲ್ಲಾಂದ್ರೆ ಇನ್ನಷ್ಟು ಕಠಿಣ ನಿಲುವುಗಳು ಮಾಡಬೇಕಾಗ್ತೈತೆ. ನಮ್ಮದು ಪ್ರಯಾರಿಟಿ ಇರ್ತಕ್ಕಂಥದ್ದು ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಮಂತ್ರಿಗಳು ಹೇಳಿದ ರೀತಿ ಆಕ್ಸಿಜನ್ ಬಗ್ಗೆ ಈಗಾಗಲೇ ಕ್ಲಾರಿಟಿ ಬಂದಿದೆ ನಮ್ಮಲ್ಲಿ. ಆಮೇಲೆ ಮೆಡಿಸಿನ್ ಬಗ್ಗೆ ಮೆಡಿಸಿನ್ ಬಗ್ಗೆ ಆ್ಯಕ್ಚುಲಿ ಯಾವುದೇ ರೀತಿ ಶಾರ್ಟೇಜ್ ಇಲ್ಲ. ಅಷ್ಟು ಸ್ಟಾಕನ್ನು ನಾವು ನಮ್ಮ ತೇಜಸ್ವಿ ಸೂರ್ಯ ಅವರು ಆ ಕಂಪ್ನಿಯವರ ಜೊತೆ ಕೋರಮಂಗಲ ಓನರ್ ಇಲ್ಲೇ ಇದ್ದಾರೆ ನಮ್ಮ ಲೋಕಸಭಾ ಕ್ಷೇತ್ರದ, ಅವ್ರ ಜೊತೆನೂ ಮಾತಾಡಿ ನೆನ್ನೆ ಎಲ್ಲ ನನಗೆ ನಿರಂತರವಾಗಿ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವತ್ತು ಹೋಗ್ಬೇಕಾಯ್ತು ನಾವಲ್ಲಿ. ಸೊ ಸಿಲಿಂಡರ್ ಬಗ್ಗೆನೂ ಕೂಡ ನೆನ್ನೆ ನಮ್ಮ ಕೇಂದ್ರ ಸಚಿವರ ಜೊತೆ ಮಾತಾಡಿ ಖಾಲಿ ಸಿಲಿಂಡರ್ಸು ಫಿಲ್ ಮಾಡುವಂಥದ್ದಕ್ಕೆ ಅದನ್ನು ಕೂಡ ನಮ್ಮ ಮಾತಾಡಿ 2 ದಿನದಿಂದನೇ ನನಗೆ ಬ್ರೀಫ್ ಮಾಡಿದ್ದಾರೆ. ಸೊ ಎಲ್ಲರೂ ಒಟ್ಟಾಗಿ ಒಂದು ಟೀಮ್ ಆಗಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀರಿ. ಸೊ ಮುಂದಿನ ದಿನಗಳಲ್ಲಿ ಬೆಡ್ದು ಏನು ಸಮಸ್ಯೆ ಇದೆ, ನೆನ್ನೆ ಪೂರ್ತಿ ಇನ್ಸ್ಟ್ರಕ್ಷನನ್ನು ಕಾರ್ಪೊರೇಷನ್ ಕಮಿಷನರ್ ಅವರಿಗೆ, ನಮ್ಮ ರೆವಿನ್ಯೂ ಸೆಕ್ರೆಟರಿ ಮಂಜುನಾಥ್ ಪ್ರಸಾದ್ ಅಲ್ಲಿ ಹಿಂದೆ ಇದ್ದವರು ಅವ್ರಿಗೂ ಹೇಳಿದ್ದೀರಿ ನಾವು. ಸೊ ಎಲ್ಲರೂ ಒಟ್ಟಾಗಿ ಈ ಬೆಡ್ ಕೊರತೆಯನ್ನು ನಾವು ಫುಲ್ಫಿಲ್ ಮಾಡಿದ್ರೆ ಈ ಕರೋನಾವನ್ನು ಏನು ತಡೆ ಮಾಡಬೇಕು ಅಂತ ಸರ್ಕಾರ ಹೊರಟಿದೆ, ನಿಜಕ್ಕೂ ಇದರಲ್ಲಿ ನಾವು ಸಫಲರಾಗ್ತೀರಿ. ಅದಕ್ಕೆ ಎಲ್ಲ ವಿರೋಧ ಪಕ್ಷದ ನಾಯಕರುಗಳನ್ನು, ಯಾರ್ಯಾರು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ, ಎಲ್ಲ ಆಸ್ಪತ್ರೆಗಳು, ಎಲ್ಲ ಪ್ರೈವೇಟ್ ಆಸ್ಪತ್ರೆಗಳು, ನಾನು ವಿನಂತಿ ಮಾಡ್ತೀನಿ ಈ ಸಂದರ್ಭದಲ್ಲಿ ಯಾವುದೇ ರೀತಿ ಚೌಕಾಸಿ ಮಾಡದೆ ಈ ಕೋವಿಡನ್ನು ಕಂಟ್ರೋಲ್ ಮಾಡೋವಂಥ ದೃಷ್ಟಿಯಿಂದ ಸಹಕಾರ ಮಾಡಬೇಕು. ಪ್ರಮುಖವಾಗಿ ಇನ್ನೊಂದು ಶವ ಸಂಸ್ಕಾರಗಳು ಸಮಸ್ಯೆನೂ ಕೂಡ ಆಗ್ತಾ ಇದೆ. ಬೇರೆ ಬೇರೆ ಹಳ್ಳಿಗಳ ಕಡೆಯಿಂದನೂ ಕೂಡ ಸುಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಸಿಟಿ ಒಳಗಡೆ ತರ್ತಾ ಇದೆ, ಬೇರೆ ಬೇರೆ ಸುತ್ತಮುತ್ತ ಇರ್ತಕ್ಕಂಥ. ಅದು ಪ್ರತಿದಿನ ಸುಮಾರು 40-50 ಎಕ್ಸ್ಟ್ರಾ ಆಗ್ತಾ ಇದೆ. ಇವಾಗ ಕಮಿಷನರ್ ಜೊತೆ ಈಗ ಮಾತಾಡಿದೆ. ಅದಕ್ಕೆ ಈಗ ನಾನು ಇಲ್ಲಿಂದ ನೇರವಾಗಿ ತಾವರೆಕೆರೆಗೆ ಹೋಗ್ತಾ ಇದ್ದೀನಿ. ನೇರವಾಗಿ ಆ ಏರಿಯಾದಲ್ಲಿ ಜಾಗ ಗುರ್ತು ಮಾಡಿದ್ದೀರಿ, ಸುಮಾರು 4 ಎಕರೆ. DC ಗೆ ಬರಕ್ಕೆ ಹೇಳಿದ್ದೀನಿ, ವಿಶ್ವನಾಥ್ ಅವರಿಗೆ ನಮ್ಮ MLA ಬರಕ್ಕೆ ಹೇಳಿದ್ದೀನಿ ಅವ್ರ ಏರಿಯಾದಲ್ಲಿ. ಸೊ ಅಲ್ಲೂ ಕೂಡ ಓಪನ್ ಬರ್ನಿಂಗ್ ಮಾಡೋವಂಥದ್ದಕ್ಕೆ ಇಲ್ಲಿ ಏನು ಎಕ್ಸಸ್ ಆಗ್ತೈತೆ, ಎಕ್ಸಸ್ ಆಗಿದ್ದೆಲ್ಲ ಅಲ್ಲಿ ಓಪನ್ ಬರ್ನಿಂಗ್ ಮಾಡೋಕ್ಕೆ ಇಮಿಡಿಯೇಟಾಗಿ ವ್ಯವಸ್ಥೆ ಮಾಡುವಂಥದ್ದಕ್ಕೂ ನಾನು ಈಗಾಗಲೇ 3 ದಿನದಿಂದ ಆದೇಶ ಮಾಡಿದ್ದೀನಿ. ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ, ಹಳ್ಳಿಗಳಿಂದ 1 ಕಿಲೋಮೀಟರ್ ಆಚೆ ಇದೆ, ಎಲ್ಲ ಸರ್ಕಾರಿ ಗೋಮಾಳುಗಳನ್ನು ಉಪಯೋಗ ಮಾಡ್ಕೊಳ್ಳೋ ಅಂಥದ್ದಕ್ಕೆ ಆದೇಶ ಮಾಡಿದ್ದೀನಿ. ಬೆಂಗಳೂರು ಸುತ್ತಮುತ್ತ ಈ ಥರದ್ದು 5-6 ಜಾಗಗಳನ್ನು ಈಗಾಗಲೇ ಗುರುತಾಗಿದೆ. ಒಂದು ಜಾಗಕ್ಕೆ ನಾನು ಹೋಗ್ತಾ ಇದ್ದೀನಿ, ಅದು ಇಮಿಡಿಯೇಟಾಗಿ ರೆಡಿ ಮಾಡ್ತೀನಿ. ಅದಾದಮೇಲೆ ಮತ್ತೆ ಏನೇನು ಅವಶ್ಯಕತೆ ಇದೆಯೋ ಈ ಶವ ಸಂಸ್ಕಾರಕ್ಕೆ ಗೌರವಯುತವಾಗಿ ಆಗಬೇಕು ಅನ್ನೋದು, ಅದೆಲ್ಲವನ್ನು ಇನ್ನೊಂದು 2-3 ದಿನದಲ್ಲಿ ಒಂದು ಕ್ಲಿಯರ್ ಆಗಬೇಕು. ಆ ವ್ಯವಸ್ಥೆಯನ್ನು ಶವ ಸಂಸ್ಕಾರಕ್ಕೆ ನಾನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ನಮ್ಮೆಲ್ಲರ ಕರ್ತವ್ಯ ಇವತ್ತು. ಡಾಕ್ಟರ್ ಸುಧಾಕರ್ ಅವರು, ನಮ್ಮ ಆರೋಗ್ಯ ಸಚಿವರು, ಪೂರ್ತಿ ಟೀಮ್, ನೆನ್ನೆನೂ ಕೂಡ ಭಾಳ ಕಾಮೆಂಟ್ಸ್ಗಳು ಬಂತು. ಸುಧಾಕರ್ ಅವರು ಒಂದು ಕಡೆ, CM ಅವರು ಒಂದು ಕಡೆ ಅಂತ ವಿರೋಧ ಪಕ್ಷದ ನಾಯಕ ಹೇಳಿದ್ರು. ಆ ಥರ ಏನೂ ಇಲ್ಲ. ನಾವೆಲ್ಲರೂ ನಮ್ಮ ಆರೋಗ್ಯ ಸಚಿವರ ಜೊತೆ ಇದ್ದೀರಿ. ಕೋವಿಡ್ ಕಂಟ್ರೋಲ್ ಮಾಡುವಂಥ ದೃಷ್ಟಿಯಿಂದ ನಾವೆಲ್ಲ ಒಂದು ಟೀಮ್ ಆಗಿ ನಾವೆಲ್ಲರೂ ಕೆಲಸ ಮಾಡ್ತೀರಿ. ನಮ್ಮದು ಒಂದೇ ಒಂದು ಗುರಿ, ಈ 2 ತಿಂಗಳ ಕಾಲ ಈ ಕೋವಿಡನ್ನು ಕಂಟ್ರೋಲ್ ಮಾಡಿ ಜನರ ಜೊತೆಯಲ್ಲಿ ನಿಲ್ಲಬೇಕು. ಬೇರೆ ಬೇರೆ ರಾಜ್ಯಗಳು ಏನಾಗಿದೆ, ಮಹಾರಾಷ್ಟ್ರ ಇರ್ಬೋದು, ಡೆಲ್ಲಿ ಇರ್ಬೋದು, ಅಲ್ಲಿ ಏನು ಫೇಲ್ಯೂರ್ ಆಗಿದೆ ಆ ರೀತಿ ನಮ್ಮ ವ್ಯವಸ್ಥೆಗಳಾಗಬಾರ್ದು.
ವಿರೋಧ ಪಕ್ಷಗಳು ಏನೇ ಕಾಮೆಂಟ್ ಮಾಡ್ಬೋದು, ಆದರೆ ನಾವು ಪ್ರಾಮಾಣಿಕವಾಗಿ ನೋಡಿ, ಎರಡೇ 2 ದಿನದಲ್ಲಿ ಆಕ್ಸಿಜನ್ ಕೊರತೆಯನ್ನು ನೀಗಿಸಿದೆ. ಎರಡೇ 2 ದಿನದಲ್ಲಿ ವ್ಯಾಕ್ಸಿನೇಷನ್, ರೆಮಿಡಿಸಿವಿರ್ ವ್ಯಾಕ್ಸಿನೇಷನ್ 100% ಕ್ಲಿಯರ್ ಮಾಡಿದೆ. ಮೆಡಿಸಿನ್. ಸೊ ಶವ ಸಂಸ್ಕಾರಕ್ಕೂ ನಾನು ಈಗಲೇ ಅದಕ್ಕೆ ನಾನೇ ತೆರಳ್ತಾ ಇದ್ದೀನಿ. ಯಾರಿಗೋ ಹೇಳ್ಬೋದಾಯಿತು, ಆದರೆ ನಾನೇ ತೆರಳ್ತಾ ಇದ್ದೀನಿ. ನಾನೇ ಸ್ವತಃ ಕಣ್ಣಿಂದ ನೋಡಿ ಇಮಿಡಿಯೇಟ್ ಆಗಿ ಅಲ್ಲಿ ಕೆಲಸ ಶುರುವಾಗೋಕ್ಕೆ ನಾನೇ ಹೋಗ್ತಾ ಇದ್ದೀನಿ. ನಾನು ನಮ್ಮ MP ಅವರಿಬ್ಬರು ಹೋಗ್ತಾ ಇದ್ದೀವಿ. ಸೊ ಅಲರ್ಟ್ನೆಸ್ ಮತ್ತು ಎಫಿಷಿಯೆಂಟ್ ಆಗಿ ಕೆಲಸ ಮಾಡುವಂಥದ್ದು, ಡೆಡಿಕೇಟೆಡ್ ಆಗಿ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಇದೆ. ನಾವೆಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳ ಸಹಕಾರದಿಂದ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ಪ್ರಾಮಾಣಿಕವಾಗಿ, ಮನಸ್ಪೂರ್ತಿ ಪ್ರಾಮಾಣಿಕವಾಗಿ ಈ ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲರೂ ಸಮಾಜದ ಪರವಾಗಿ, ಜನಗಳ ಪರವಾಗಿ ಕೆಲಸ ಮಾಡ್ತೀನಿ. ಈಗಾಗಲೇ ಕರ್ನಾಟಕದ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರಿಗೆ ಎಚ್ಚರವನ್ನು ಕೊಟ್ಟಿದ್ದೀನಿ. ಏನಾದರೂ ಸಮಸ್ಯೆ ಆದರೆ ನಿಮ್ಮನ್ನೇ ತಪ್ಪಿತಸ್ಥರಂಥ ಗುರುತನ್ನು ನಾವು ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಬಾರ್ದು ಅನ್ನೋ ದೃಷ್ಟಿಯನ್ನು ಇಡೀ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸ್ಪಷ್ಟವಾದಂಥ ಒಂದು ಕಟ್ಟುನಿಟ್ಟಿನ ಆಜ್ಞೆಯನ್ನು ನಾನು ನೀಡಿದ್ದೀನಿ. ನಮ್ಮ ಗೃಹ ಸಚಿವರು ಅವರು ಕೂಡ ಎಲ್ಲ SP ಗಳಿಗೂ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಇವತ್ತು ಗೃಹ ಸಚಿವರು ಬೆಂಗಳೂರಿನ ಎಲ್ಲೆಲ್ಲಿ ಆಸ್ಪತ್ರೆಗಳಿದೆ ಅದಕ್ಕೆ ಪೊಲೀಸರನ್ನು ನೇಮಕ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡ್ತಾರೆ. ಮೀಟಿಂಗ್ ಕರೆದಿದ್ದಾರೆ, ಅವರನ್ನು ಕೂಡ ಪೊಲೀಸರನ್ನು ನೇಮಕ ಮಾಡ್ತಾರೆ. ಎಲ್ಲ ಆಸ್ಪತ್ರೆಗಳು ಏನು ಕೊಟ್ಟಿರೋವಂಥ ಬೆಡ್ಡು ಆಗ್ತಾ ಇದೆಯಾ, ಇಲ್ಲ ಏನಾದರೂ ಮೋಸ ಮಾಡ್ತಾ ಇದ್ದಾರಾ, ಸಮಸ್ಯೆ ಇದೆಯಾ, ಇದನ್ನು ಪೊಲೀಸರು ಕೂಡ ಮಾನಿಟರ್ ಮಾಡ್ತತೆ. ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಮಾಡ್ತಾರೆ, ನಮ್ಮ ರೆವಿನ್ಯೂ ಅಧಿಕಾರಿಗಳು ಮಾಡ್ತಾರೆ. ರೆವಿನ್ಯೂ, ಕಾರ್ಪೊರೇಷನ್, ಆರೋಗ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸರು, ಇಷ್ಟು ಇಲಾಖೆಯವರು 100% ಕೋವಿಡ್ಗೋಸ್ಕರ ಮೀಸಲಿಟ್ಟು ಕೆಲಸ ಮಾಡ್ತಾರೆ. ಉಳಿದಂಥ ಇಲಾಖೆಗಳು ಸಪೋರ್ಟಿಂಗ್ ಆಗಿ ನಮಗೆ ಅಲ್ಲಿಂದ ಎಷ್ಟು ಜನ ಬೇಕೋ ಅಷ್ಟು ಜನನ ತಗೊತಾ ಇದ್ದೀರಿ ಕಾರ್ಪೊರೇಷನ್. ಆ ದೃಷ್ಟಿಯಿಂದ ಒಟ್ಟಾರೆ ರಾಜ್ಯದ ಜನ ವಿನಂತಿ ಮಾಡ್ತೀನಿ, ಈ ಸಂದರ್ಭದಲ್ಲಿ ಸಹಕಾರ ಮಾಡಿ ಅಂತ ವಿನಂತಿಯನ್ನು ಮಾಡ್ತೀನಿ. So there is a shortage of ICU beds, especially in Bengaluru city. According to the government website itself, 5 beds are available at this point of time. 5 is not enough for the city and people are not finding ICU beds. Are you going to increase more ICU beds? Definitely, we are augmenting it. Augmentation has to happen. We understand there is a necessity of ICU beds with ventilators. And as you know, this pandemic, it is an unprecedented pandemic. Not that we have not learnt lessons from last year. We have learnt and we have increased, but even that has not been enough. But quickly, at the earliest, we are going to increase. Not only that, from the private sector hospitals also, the reservation or the kind of beds that were required by the government has not been provided by them, which will also be, I think, in a day or two, that will also be, issues will be solved. But still, as you rightly said, ICU beds need to be augmented to a greater number, which in due process we'll try to do. With this strict measures that our Honorable Chief Minister has taken yesterday, that will help us to contain this pandemic. So the Assam government Bring down the numbers. At the same time, we can increase our ICU beds. How many beds are you going to do? We'll see. We are considering at least another 2,000 ICU beds. So Assam government has already placed 1 crore vaccination order from the companies. Is Karnataka government also? Yes, I have already established contact with Sri Krishna Yallaji from Bharat Biotech. In fact, one of their facility of manufacturing is also in Bangalore. I have requested personally. He and our Honorable Chief Minister is also writing a letter to him. We will also place adequate order for this state, because our immediate thrust is on vaccination also. How much are you looking? We'll let you know after discussing with Honorable CM. Sir, one more thing is the private ambulance services are charging rupees 30,000, 33,000 for cremation of COVID positive patients in the state. When you are having already 49 ambulances deployed with the VVMP for free, but they are charging because they are saying we will give you the slot so you don't have to wait, and they are charging between 25 to 33K.
That is for the final rights you are asking. Yes, including final rights. See, already our revenue minister and our honorable chief minister has already allotted, I think, 49 vans, higher vans. Out of, I think we don't require private vans for the final rides of this. Not necessary. Not necessary, but still, if somebody is exploiting the situation, we'll request the honorable home minister to take appropriate action. Immediately we will take action. Who is in this time, especially the more price for the ambulances, is actually COVID time. It is a criminal offence. So today only we will instruct the police and the control room who have given that money to anybody, ambulances. Immediately they have to give the complaint. We will arrest. We will punish mercilessly. Neil Station can provide you the phone details. We have phone with a few private ambulances. They have cabs. Just ಶಿವಾಜಿನಗರಲ್ಲಿ ಒಂದು ಸಮಸ್ಯೆ ಆಗಿರುವಂತದ್ದು ಶಿವಾಜಿನಗರ ಕೋವಿಡ್ ಪೇಷಂಟ್ ಬಿಬಿಎಂಪಿ ಕಾಲ್ ಮಾಡಿದ್ರೆ ಚರಕ ಹಾಸ್ಪಿಟಲ್ ಹೋಗಿ ಅಂತ ಹೇಳ್ತಾರಂತೆ. ಚರಕ ಹಾಸ್ಪಿಟಲ್ ಮುಂದೆ ಬೋರ್ಡ್ ಹಾಕಿದ್ದಾರೆ, ಬೆಡ್ ಖಾಲಿ ಇಲ್ಲ ಅಂತ. ಒಬ್ಬ ಡೆತ್ ಕೂಡ ಆಗಿದ್ದಾನೆ. ಒಂದು ಆರೋಪ ಮಾಡ್ತಾರೆ, ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಗಳಿಲ್ಲ, ಅದಕ್ಕೆ ಆ ರೀತಿ ಬೋರ್ಡ್ ಹಾಕಿದ್ದಾರೆ ಅಂತ. ಆತರಲ್ಲ, 140 ಹಾಸಿಗೆ ಇರ್ತಕ್ಕಂಥ ಆಸ್ಪತ್ರೆ ಅದು, ಚರಕ ಆಸ್ಪತ್ರೆ, ಕೋವಿಡ್ ಡೆಡಿಕೇಟೆಡ್ ಆಸ್ಪತ್ರೆ. ಅದರಲ್ಲಿ ಈಗ 60 ಹಾಸಿಗೆ ಕೆಲಸ ಮಾಡ್ತಾ ಇದೆ. ಕಾರಣ ಏನು ಅಂದ್ರೆ 20 ವೈದ್ಯರುಗಳನ್ನ ನೇಮಕ ಮಾಡಿದ್ವಿ. ಇನ್ನು ನಮಗೆ ಅಲ್ಲಿ 20 ವೈದ್ಯರುಗಳ ನೇಮಕ ಅವಶ್ಯಕತೆ ಇದೆ. 1 or 2 days ಅಲ್ಲಿ ನಮ್ಮ ಸೀನಿಯರ್ ರೆಸಿಡೆಂಟ್ಸ್ ನ ಪೋಸ್ಟ್ ಮಾಡಿದ ಮೇಲೆ ಇನ್ನು ಬಾಕಿ ಇರ್ತಕ್ಕಂಥ 80 ಹಾಸಿಗೆ ಏನಿದೆ ಅದು ಕೂಡ ಅದರಲ್ಲಿ ಕೂಡ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡ್ತೇವೆ. ವೈದ್ಯರ ಕೊರತೆ ಏನಿವ್ರೆ? ವೈದ್ಯರು ಇಲ್ವಾ ಅಲ್ಲಿ? ಈಗ 20 ವೈದ್ಯರಿದ್ದಾರೆ, ಇನ್ನ 20 ವೈದ್ಯರು ಸೀನಿಯರ್ ರೆಸಿಡೆಂಟ್ಸ್ ನಾವು ಹಾಕ್ಬೇಕಾಗಿದೆ. ಹೊಸ ಆಸ್ಪತ್ರೆ ಅದು. ಇಟ್ ಇಸ್ ಎ ನ್ಯೂ ಹಾಸ್ಪಿಟಲ್ ಕ್ರಿಯೇಟೆಡ್ ಓನ್ಲಿ ಟು ಅಟೆಂಡ್ ಟು ಕೋವಿಡ್ ಪೇಷಂಟ್ಸ್. ತಾವು ನೋಡಿರ್ಬೋದು. ದಟ್ ಈಸ್ ಒನ್ ಆಫ್ ದ CSR ಇನಿಷಿಯೇಟಿವ್ ಇರುವಂತದ್ದು. ಇನ್ಫೋಸಿಸ್ನವರು ಸಂಪೂರ್ಣ ನಮಗೆ ಅದಕ್ಕೆ ಎಕ್ವಿಪ್ಮೆಂಟ್ಸ್ಗೆ ಸುಮಾರು 5 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿದ್ದಾರೆ. 5 ರಿಂದ 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಎಂಟೈರ್ ಕಟ್ಟಡ ನಮ್ಮ BBMPದದು. ಅದನ್ನ ನಡೆಸೋದು ಬೌರಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಅವರ ವೈದ್ಯಕೀಯ ಕಾಲೇಜಿನ ವೈದ್ಯರು. ಹಾಗಾಗಿ ಒಂದು 2-3 ದಿನದಲ್ಲಿ ಸಂಪೂರ್ಣ ಅದರ ಸಾಮರ್ಥ್ಯಕ್ಕೆ ಅನುಗುಣವಾಗಿ 140 ಹಾಸಿಗೆಯಲ್ಲಿ ಕೂಡ ಕೋವಿಡ್ ರೋಗಿಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಸರ್, ಬೀದರ್ ಬ್ರಿಮ್ಸ್ ಅಲ್ಲಿ ಅದೇ ರೀತಿ ಹಾಸಿಗೆಯನ್ನು ಫುಟ್ಪಾತ್ ಅಲ್ಲಿ ಮಲಗಿದ್ದಾರೆ ಸರ್. ನೋಡಿ, ಬೀದರ್ ಇಸ್ ಎ ಡಿಫರೆಂಟ್ ಇಶ್ಯೂ. ಬೀದರ್ ನಲ್ಲಿ ಬ್ರಿಮ್ಸು ನಮ್ಮ ವೈದ್ಯಕೀಯ ಸಂಸ್ಥೆ ಏನಿದೆ, ಬಹಳ ಹೆಚ್ಚಿನ ರೋಗಿಗಳು ಈಗಾಗಲೇ ಅವರು ದಾಖಲಿಸ್ಕೊಂಡವ್ರೆ. ತಾವು ನೋಡಿರ್ಬೋದು. ಇವತ್ತು ಇಡೀ ಬೀದರ್ ಜಿಲ್ಲೆಗೆ ಒಂದು ಸಂಜೀವಿನಿಯಾಗಿ, ಆರೋಗ್ಯ ಸಂಜೀವಿನಿಯಾಗಿ ಇವತ್ತು ಬ್ರಿಮ್ಸ್ ಇದೆ. ಬಹಳ ಹೆಚ್ಚಿನ ರೋಗಿಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ. ಅದನ್ನೆಲ್ಲ ಕೂಡ ನಾವು ಇನ್ನೂ ಕೂಡ ಹೆಚ್ಚಿನ ಹಾಸಿಗೆಗಳನ್ನ ಸ್ವಲ್ಪ ಒದಗಿಸ್ಲಿಕ್ಕೆ ಎಲ್ಲ ಪ್ರಯತ್ನವೂ ನಡೀತಾ ಇದೆ. ನಾನು ಕೂಡ 2-3 ದಿವಸದಲ್ಲಿ ಬೀದರ್ಗೆ ಕೂಡ ಹೋಗ್ತಾ ಇದ್ದೀನಿ. ಈಗಷ್ಟು ಸಚಿವರು ಹೇಳ್ತಿದ್ರು ಮಹಾರಾಷ್ಟ್ರ ವಿಫಲ ಆಗಿದೆ, ಕರ್ನಾಟಕ ಪರವಾಗಿಲ್ಲ ಅಂತ. ಸಿದ್ದರಾಮಯ್ಯ ಒಂದು ಆರೋಪ ಮಾಡಿದ್ದಾರೆ. ಡೆತ್ ರೇಟ್ ಅನ್ನು ತೆಗೆದುಕೊಂಡ್ರೆ ಸರ್ಕಾರ ಸುಳ್ಳು ಹೇಳ್ತಿದೆ. 13,000 ಅಂತ ನೀವು ತೋರಿಸ್ತಾ ಇದ್ರಿ. ನಿಮ್ಮ ಸಾಂಖ್ಯಿಕ ಅದರ ಬಗ್ಗೆ ನಾನು ಈಗಾಗಲೇ ಕ್ಲಾರಿಫೈ ಮಾಡಿದ್ದೀನಿ. ಈಗಾಗಲೇ ನಾನು ಟ್ವೀಟ್ ಅಲ್ಲಿ ಮಾಡಿದ್ದೀನಿ, ಮಾಧ್ಯಮ ಸ್ನೇಹಿತರಿಗೂ ಕೂಡ ಪತ್ರಿಕಾ ಹೇಳಿಕೆ ಮೂಲಕ ಕೂಡ ಕೊಟ್ಟಿದ್ದೀನಿ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಮುಖಾಂತರ ಕೊಟ್ಟಿದ್ದೀನಿ. ಅದನ್ನ ಮತ್ತೆ ನಾವು ಸುಳ್ಳು ಹೇಳುವಂತ ಅಗತ್ಯ ಇಲ್ಲ. ಸಾವಿನಲ್ಲಿ ಯಾರಾದ್ರೂ ಒಂದು ಸುಳ್ಳು ಹೇಳಲಿಕ್ಕೆ ಸಾಧ್ಯನಾ? ಸೊ ಲೆಟ್ ಅಸ್ ನಾಟ್ ಕಾಂಪ್ಲಿಕೇಟ್ ಥಿಂಗ್ಸ್ ಅಂಡ್ ಕ್ರಿಯೇಟ್ ಫಿಯರ್ ಇನ್ ಪೀಪಲ್. ಆಲ್ರೆಡಿ ಈಗಲೇ ಪಾಪ ಅವರು ಭಯ ಪಟ್ಟಿದ್ದಾರೆ. ಇನ್ನೂ ಆತಂಕ ಪಡಿಸುವಂತದ್ದು ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ತೀನಿ. ಶವಸಂಸ್ಕಾರ ಅಧ್ಯಕ್ಷರ ವಿಚಾರದಲ್ಲಿ ಅನ್ಯ ಧರ್ಮದವರು ಕೂಡ ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಜಾಗ ಮಾಡಿಕೊಡಿದ್ರೆ ಜಮೀರ್ ಅಹಮದ್ ಅವರು ಹೇಳಿದ್ರು. ಅದಕ್ಕೆ ನಾವು ಕ್ರಮಗಳು ತಗೊಳ್ಳಿ. ನಮ್ಮ ಕಂದಾಯ ಸಚಿವರು ಆ ವಿಚಾರದಲ್ಲಿ ಸಂಪೂರ್ಣ ಅದರ ಬಗ್ಗೆ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಎಲ್ಲಾ ಧರ್ಮಗಳವರೆಗೂ ಕೂಡ ಅವರವರ ಧರ್ಮದ ಪ್ರಕಾರ ಅದರ ಅನ್ವಯ ಯಾವ ರೀತಿಯಲ್ಲಿ ಅವರು ಅಂತಿಮವಾದಂತ ಶವ ಸಂಸ್ಕಾರವನ್ನ ಮಾಡ್ತಾರೆ
ಆ ಗೌರವಪೂರ್ವಕವಾಗಿ ಮಾಡಿಕೊಡ್ಲಿಕ್ಕೆ ಸರ್ಕಾರ ಬಯಸಿದೆ. ಸರ್ಕಾರ ಅದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಎಲ್ರಿಗೂ ನಮಸ್ಕಾರ. ಮಾನ್ಯ ಆರೋಗ್ಯ ಸಚಿವರಾಗಿರುವಂಥ ಸುಧಾಕರ್ ಅವರು, ಮಾನ್ಯ ಕಂದಾಯ ಸಚಿವರಾಗಿರುವಂಥ ಆರ್ ಅಶೋಕ್ ಅವರು ಇವತ್ತು ಈ ಪ್ರಮುಖವಾದಂಥ ಬೆಂಗಳೂರಿಗೆ ಮತ್ತು ಕೋವಿಡ್ನ ವಿಚಾರದ ಸಂಬಂಧಪಟ್ಟಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದಾರೆ. ಅವರಿಗೆ ಧನ್ಯವಾದ. ಸ್ನೇಹಿತರೆ, ಎರಡು ಪ್ರಮುಖ ವಿಚಾರದ ಬಗ್ಗೆ ಅಪ್ಡೇಟ್ ಮಾಡುವಂಥದ್ದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದು. ಮೊದಲನೇದು, ಬೆಂಗಳೂರಿನ ಆಕ್ಸಿಜನ್ನ ಕೊರತೆಯ ನೀಗಿಸೋದ್ರ ಕಡೆಗೆ ಏನು ಕ್ರಮಗಳನ್ನು ತಗೊಂಡಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸುಧಾಕರ್ ಅವರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. 2 ದಿನಗಳ ಹಿಂದಿನವರೆಗೆ ಬೆಂಗಳೂರಿಗೆ ಸುಮಾರು 77 ಮೆಟ್ರಿಕ್ ಟನ್ನು ಮತ್ತು 80 ಮೆಟ್ರಿಕ್ ಟನ್ನಷ್ಟು ಆಕ್ಸಿಜನ್ನು ಜಿಂದಾಲ್ ಅವರ ಪ್ಲಾಂಟಿಂದ ನಮಗೆ ಸಿಗ್ತಾ ಇತ್ತು. ನಮ್ಮೆಲ್ಲರ ಪ್ರಯತ್ನದಿಂದಾಗಿ, ಸರ್ಕಾರದ ಪ್ರಯತ್ನದಿಂದಾಗಿ ಕಳೆದ 2 ದಿವಸಗಳಿಂದ ಬೆಂಗಳೂರಿಗೆ 40 ಮೆಟ್ರಿಕ್ ಟನ್ಗಳ ಆಕ್ಸಿಜನ್ನ ಸಪ್ಲೈ ಜಾಸ್ತಿ ಆಗಿದೆ. ನಿನ್ನೆ ಮತ್ತು ಇವತ್ತು ಬೆಂಗಳೂರಿಗೆ 126, 110, 120 ಇಷ್ಟು ಮೆಟ್ರಿಕ್ ಟನ್ನಷ್ಟು ಆಕ್ಸಿಜನ್ ಬೆಂಗಳೂರಿಗೆ ಲಭ್ಯ ಇದೆ. ಆಸ್ಪತ್ರೆಗಳಿಗೆ ತಲುಪಿಸಲಿಕ್ಕೆ ಸಿಲಿಂಡರ್ಗಳ ಕೊರತೆ ಇತ್ತು. ಆ ಸಿಲಿಂಡರ್ಗಳ ಕೊರತೆಯನ್ನು ನೀಗಿಸಲಿಕ್ಕೆ ಈಗಾಗಲೇ ಕರ್ನಾಟಕದಲ್ಲಿ ನಮಗೆ 3,000 ಒಂದು ಕಂಪನಿಗೆ, 5,000 ಮತ್ತು ಇನ್ನೊಂದು 3,000 ಇನ್ನೊಂದು ಕಂಪನಿಗೆ, ಒಂದು 5,000 ಸಿಲಿಂಡರ್ಗಳು ಕರ್ನಾಟಕದಲ್ಲಿ ಈಗಾಗಲೇ ಲಭ್ಯ ಆಗಿದೆ. ಇದನ್ನು ಹೊರತುಪಡಿಸಿಯೂ ಕೂಡ ಮಾನ್ಯ ಕೇಂದ್ರ ಸಚಿವರಾಗಿರುವಂಥ ಪಿಯೂಷ್ ಗೋಯಲ್ ಅವರು ಕರ್ನಾಟಕಕ್ಕೆ ಸುಮಾರು ಒಂದು 7,500 ಸಿಲಿಂಡರ್ಗಳನ್ನು ಕೊಡುವಂಥ ದೃಷ್ಟಿಯಿಂದ ನಾವು ಹೊಸದಾಗಿ ಆರ್ಡರ್ಸ್ ಪ್ಲೇಸ್ ಮಾಡೋದಿರ್ಬೋದು, ಅಥವಾ ನಾವು ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಿಂದ ಅದನ್ನು ಪ್ರೊಕ್ಯೂರ್ ಮಾಡೋದಿರ್ಬೋದು, ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಕೂಡ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸಚಿವರಾಗಿರುವಂಥ ಪಿಯೂಷ್ ಗೋಯಲ್ ಅವರಿಗೆ ವಿಶೇಷವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಬೆಂಗಳೂರಿನ ಆಸ್ಪತ್ರೆಗಳ ವಿಚಾರದಲ್ಲಿ ಒಂದು ಪ್ರಮುಖವಾದಂಥ ಸಂಗತಿ, ವಿಶೇಷವಾಗಿ ಬೆಂಗಳೂರು ಸೌತ್ನಲ್ಲಿ ಬಹಳ ದೊಡ್ಡ ದೊಡ್ಡ ಆಸ್ಪತ್ರೆಗಳಿವೆ. ನಾನು 3 ಬಾರಿ ಆಸ್ಪತ್ರೆಗಳ ಎಲ್ಲ ಮುಖಂಡರ ಜೊತೆಗೆ, ಮ್ಯಾನೇಜ್ಮೆಂಟ್ನ ಜೊತೆಗೆ, ಸ್ಥಳೀಯ ಅಧಿಕಾರಿಗಳ ಜೊತೆಗೆ, JC ಅವ್ರ ಜೊತೆಗೆ ಒಂದು ಮೀಟಿಂಗ್ನ 3 ಬಾರಿ ಮಾಡಿದ್ದೀವಿ ಬೆಡ್ಗಳನ್ನು ಜಾಸ್ತಿ ಮಾಡಲಿಕ್ಕೆ. ಸಾಕಷ್ಟು ಆಸ್ಪತ್ರೆಗಳು ಅವರ ಹತ್ರ ಇರೋ ಬೆಡ್ ಸ್ಟ್ರೆಂತ್ ಬೇರೆ, ಅವ್ರು ನಮ್ಮ ಹತ್ರ ಹೇಳ್ತಾ ಇರುವಂಥ ನಂಬರ್ಸ್ ಬೇರೆ ಆಗಿದೆ. ನಾನಿವತ್ತು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಬಹಳ ಕಠಿಣವಾದಂಥ ಒಂದು ವಿಚಾರವನ್ನು ಎಲ್ಲ ಈ ರೀತಿ ಮಾತನಾಡ್ತಾ ಇರುವಂಥ ಪ್ರೈವೇಟ್ ಆಸ್ಪತ್ರೆಗಳಿಗೆ ತಿಳಿಸುವಂಥದ್ದು, ನೀವು ನಿಮ್ಮ KPMEಯಲ್ಲಿ ರಿಜಿಸ್ಟರ್ಡ್ ಆಗಿರುವಂಥ ಬೆಡ್ ಸ್ಟ್ರೆಂತ್ ಏನಿದೆ ಅದರ 50% ತಾವು ಕೊಡಲೇಬೇಕು. ಅದನ್ನು ಎನ್ಫೋರ್ಸ್ ಮಾಡುವಂಥ ದೃಷ್ಟಿಯಿಂದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ 30 ಬೆಡ್ಗಿಂತ ಮೇಲಿರುವಂಥ ಯಾವ್ಯಾವ ಆಸ್ಪತ್ರೆಗಳಿದೆ ಆ ಅಷ್ಟು ಆಸ್ಪತ್ರೆಗಳಿಗೆ ಇವತ್ತಿಂದನೇ ನಾನಾಗಿರ್ಬೋದು, ನಮ್ಮ ಅಶೋಕ್ ಸಾಹೇಬ್ರು ಇರ್ಬೋದು, ಇನ್ಯಾರು ಈ ಭಾಗದ ಪ್ರಮುಖರಿದ್ದೀವಿ, ನಾವೆಲ್ಲರೂ ಪ್ರತಿ ಆಸ್ಪತ್ರೆಗೂ ವಿಸಿಟ್ ಮಾಡಿ, ಪ್ರತಿ ಫ್ಲೋರ್ಗೂ ವಿಸಿಟ್ ಮಾಡಿ, ನಾವು ಈ ಆಸ್ಪತ್ರೆಗಳಲ್ಲಿ 50% ಬೆಡ್ ಅವೈಲಬಿಲಿಟಿಯನ್ನು ಎನ್ಫೋರ್ಸ್ ಮಾಡಲಿಕ್ಕೆ ನಾವೆಲ್ಲರೂ ಮಾಡ್ತೇವೆ. ಇದಕ್ಕೆ ನಾನು ಕಳೆದ 3-4 ದಿವಸಗಳಿಂದ ರಾತ್ರಿ 12:30, 1 ಗಂಟೆಗೂ ನಾನು ಫೋನ್ ಮಾಡಿದಾಗಲೂ ಕೂಡ ಡಾಕ್ಟರ್ ಸುಧಾಕರ್ ಅವರು ಒಂದು ರಿಂಗಿಗೆ ಫೋನ್ನ ಎತ್ತಿ ಯಾವಾಗಲೂ ಕೂಡ ಲಭ್ಯ ಇದ್ದಾರೆ. ನಾನು ನಿಮಗೊಂದು ಸಣ್ಣ ಉದಾಹರಣೆ ಈ ಸಂದರ್ಭದಲ್ಲಿ ಹೇಳಬೇಕು. 2 ದಿನಗಳ ಹಿಂದೆ ಬೆಂಗಳೂರು ದಕ್ಷಿಣದ ಬೊಮ್ಮನಹಳ್ಳಿಯಲ್ಲಿ ಪ್ರಶಾಂತ್ ಹಾಸ್ಪಿಟಲ್ ಅಂತ ಒಂದು ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕೋವಿಡ್ ರೋಗಿಗಳು ಆಕ್ಸಿಜನ್ ಸಪೋರ್ಟ್ ಮೇಲೆ ಡಿಪೆಂಡೆಂಟ್ ಆಗಿದ್ರು. ಸುಮಾರು 11:30 ರಾತ್ರಿ ಹಾಸ್ಪಿಟಲ್ ಓನರ್ ಫೋನ್ ಮಾಡಿ, ಇನ್ನು 2 ಗಂಟೆ 2.5 ಗಂಟೆಯಲ್ಲಿ ನಮ್ಮ ಆಕ್ಸಿಜನ್ ಮುಗಿದೋಗುವಂಥ ಸಾಧ್ಯತೆ ಇದೆ, ದಯವಿಟ್ಟು ಸಹಾಯ ಮಾಡಿ ಅಂತ ನಮ್ಮ ಕಚೇರಿಗೆ ನಮಗೆ ಫೋನ್ ಮಾಡಿ ಹೇಳಿದ್ರು. ನಾನು ರಾತ್ರಿ 12 ಗಂಟೆಗೆ ಸುಧಾಕರ್ ಅವರಿಗೆ ಫೋನ್ ಮಾಡಿದ ಮೇಲೆ ರಾಜ್ಯ ಸರ್ಕಾರದಿಂದ ಆಕ್ಸಿಜನ್ ವ್ಯವಸ್ಥೆಗೋಸ್ಕರನೇ ಒಂದು ವಾರ್ ರೂಮ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ಆ ವಾರ್ ರೂಮ್ನ ಮುಖಾಂತರ ಕೇವಲ 1.5 ಗಂಟೆ ಒಳಗಡೆ ರಾತ್ರಿ 2 ಗಂಟೆಗೆ ಒಂದು 80 ಸಿಲಿಂಡರ್ ಆಕ್ಸಿಜನ್ಗಳನ್ನು ಮಾನ್ಯ ಸಚಿವರು ನಮಗೆ ತಲುಪಿಸ್ಕೊಟ್ರು. 100 ಜೀವಗಳು ಆ ಆಸ್ಪತ್ರೆಯಲ್ಲಿ ಉಳಿತು. ಇದು ಒಂದು ಆಸ್ಪತ್ರೆ ಕತೆ ನಾನು ಹೇಳ್ತಿರೋದು ಅಷ್ಟೇನೆ. ಈ ರೀತಿ ಹಗಲು ರಾತ್ರಿ ಇವತ್ತು ಪ್ರಯತ್ನ ನಡೀತಾ ಇದೆ. ನಾನು ಮತ್ತೊಮ್ಮೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೇಳ್ತಾ ಇದ್ದೀನಿ, ಇವತ್ತಿಂದನೇ ಪ್ರತಿ ಆಸ್ಪತ್ರೆಗೂ ನಾನು PPE ಕಿಟ್ ಅನ್ನು ಹಾಕೊಂಡೇನೆ. ಪ್ರತಿ ಆಸ್ಪತ್ರೆ ಪ್ರತಿ ಫ್ಲೋರ್ ಹೋಗಿ 50% ಅಲಾಟೆಡ್ ಕೋಟಾ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದನ್ನ ಎನ್ಫೋರ್ಸ್ ಮಾಡಬೇಕು ಅನ್ನೋದಿದೆ. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇರುವಂಥ ಆರೋಗ್ಯ ಸಚಿವರಿಗೆ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. 3ನೇ ಸಂಗತಿ ಬಹಳ ಪ್ರಮುಖವಾದಂಥದ್ದು ಸ್ನೇಹಿತರೆ, ನಾವೆಲ್ಲರೂ ಬೆಂಗಳೂರಿನ ನಿವಾಸಿಗಳು.
ಬೆಂಗಳೂರು ಇಡೀ ದೇಶದ ಆರ್ಥಿಕ ರಾಜಧಾನಿಯಲ್ಲಿ ಒಂದು ಬಹಳ ಪ್ರಮುಖ ಪಾತ್ರ ವಹಿಸುವಂತ ನಗರ. ಕರ್ನಾಟಕದ GDPಯಲ್ಲಿ 80% GDP ಬೆಂಗಳೂರು ಉತ್ಪಾದನೆ ಮಾಡಿಕೊಡುತ್ತೆ. ಭಾರತ ದೇಶದ ಅಷ್ಟು IT ಎಕ್ಸ್ಪೋರ್ಟ್ಸ್ಗಳಲ್ಲಿ 40% IT ಎಕ್ಸ್ಪೋರ್ಟ್ಸು ಕೇವಲ ಬೆಂಗಳೂರು ನಗರ ಕೊಡುತ್ತೆ. ಅದರಲ್ಲೂ ನನ್ನ ಲೋಕಸಭಾ ಕ್ಷೇತ್ರದಿಂದ ಪ್ರಾರಂಭ ಆಗುವಂತ ಸಿಲ್ಕ್ ಬೋರ್ಡ್ ಜಂಕ್ಷನ್ ಏನಿದೆ, ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಂದ ಔಟರ್ ರಿಂಗ್ ರೋಡ್ ಏನಿದೆ, ಆ 17 ಕಿಲೋಮೀಟರ್ ಸ್ಟ್ರೆಚ್ ಇರುವಂತಹ ಒಂದೇ ಒಂದು ರಸ್ತೆ 80% ಭಾರತದ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸು ಆ 17 ಕಿಲೋಮೀಟರ್ ರಸ್ತೆಯಲ್ಲಿರುವಂಥದ್ದು. ಈ 17 ಕಿಲೋಮೀಟರ್ ರಸ್ತೆ ಬೆಂಗಳೂರಿನಲ್ಲಿ ನೇರವಾಗಿ 8.5 ಲಕ್ಷ ಉದ್ಯೋಗಗಳನ್ನ ಅಲ್ಲಿರುವಂತಹ ಕಂಪನಿಗಳು, IT ಕಂಪನಿಗಳು ಸೃಷ್ಟಿ ಮಾಡಿವೆ. ಆ 17 ಕಿಲೋಮೀಟರ್ ಸ್ಟ್ರೆಚ್ ನಲ್ಲಿ ಬೆಂಗಳೂರಿಗೆ ಬಿಲಿಯನ್ ಗಟ್ಟಲೆ ಫಾರಿನ್ ಎಕ್ಸ್ಚೇಂಜ್ ಅನ್ನ ಅರ್ನ್ ಮಾಡಿಕೊಡುವಂತ ಒಂದು ಕಂಪನಿಗಳ ಒಂದು ದೊಡ್ಡ ಸಾಮರ್ಥ್ಯ ಅದರಲ್ಲಿದೆ. ಆದರೆ ಬೇಸರದ ಸಂಗತಿ ಅಂತಂದ್ರೆ ಪ್ರತಿ ವರ್ಷ ಸುಮಾರು 2.5 ಲಕ್ಷ ಕೋಟಿಯಷ್ಟು 2.5 ಲಕ್ಷ ಲೀಟರ್ ಅಷ್ಟು ಡೀಸೆಲ್ ಪೆಟ್ರೋಲು ಅಲ್ಲಿ ಸರಿಯಾಗಿರುವಂತಹ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇಲ್ಲದೆ ಇರೋ ಕಾರಣ ನಾವು ಅಲ್ಲಿ ಲಾಸ್ ಮಾಡಿಕೊಡ್ತಾ ಇದ್ದೀವಿ. ಈ ನಮ್ಮ ಔಟರ್ ರಿಂಗ್ ರೋಡ್ ನ ಸ್ಟ್ರೆಚ್ ನಲ್ಲಿ ಆವರೇಜ್ ಸ್ಪೀಡ್ ಎಷ್ಟೊತ್ತು ಕಾರ್ ಹೋಗುವಂಥದ್ದು ಅಂತಂದ್ರೆ 4 ಕಿಲೋಮೀಟರ್ಸ್ 5 ಕಿಲೋಮೀಟರ್ಸ್ ಪರ್ ಅವರ್ ಅಲ್ಲಿ ಮೂವ್ಮೆಂಟ್ ನಡೆಯುತ್ತೆ. ಇದಕ್ಕಿದ್ದಂತ ಒಂದೇ ಸೊಲ್ಯೂಷನ್ ಏನು ಅಂತಂದ್ರೆ ಇದಕ್ಕೆ ಒಂದು ಮೆಟ್ರೋ ಬರಬೇಕು. ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ ನಮ್ಮ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಂದ ಶುರುವಾದ್ರೆ ಏರ್ಪೋರ್ಟ್ ನವರೆಗೆ ಮೆಟ್ರೋ ಬರಬೇಕು. ಇದನ್ನ ಫೇಸ್ 2 ಮತ್ತೆ 2A ಅನ್ನೋದನ್ನ 2A ಮತ್ತೆ 2B ಅನ್ನುವಂಥ ಈ ಮೆಟ್ರೋ ಪ್ರಾಜೆಕ್ಟ್ ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಒಟ್ಟಿಗೆ ಸೇರಿ ಇದನ್ನ ಮಾಡುವಂಥದ್ದಿತ್ತು. ಇದಕ್ಕೆ ಬಹಳ ಸಂತೋಷ ಅಂತಂದ್ರೆ ನಿನ್ನೆ ನಡೆದಂಥ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನ ಮೀಟಿಂಗ್ ನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಇದಕ್ಕೆ ಅನುಮೋದನೆಯನ್ನ ನೀಡಿದ್ದಾರೆ. 14,500 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈ ಪ್ರಾಜೆಕ್ಟ್ ಈಗಾಗಲೇ ಶುರು ಆಗುವಂಥದ್ದಿದೆ. ಇದರ ಒಂದು ಇಂಪ್ಯಾಕ್ಟ್ ಬೆಂಗಳೂರಿಗೆ ಬಹಳ ದೊಡ್ಡ ಮಟ್ಟದಲ್ಲಾಗುತ್ತೆ. ಕಂಪನಿಗಳ ಪ್ರೊಡಕ್ಟಿವಿಟಿ ಜಾಸ್ತಿ ಆಗೋದಿರ್ಬೋದು, ಜನ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವೇಸ್ಟ್ ಮಾಡುವಂಥ ಪ್ರೊಡಕ್ಟಿವಿಟಿ ಅವರ್ಸ್ ಇರ್ಬೋದು, ಫ್ಯೂಯಲ್ ಸೇವಿಂಗ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಬೆಂಗಳೂರಿಗೆ ಬಹಳ ದೊಡ್ಡ ಒಂದು ಅಡ್ವಾಂಟೇಜ್ ಆಗುವಂಥದ್ದಿದೆ. ಆಗಲೇ ಅಶೋಕ್ ಅವರು ತಿಳಿಸಿದ ಹಾಗೆ ಇದು 50-50 ಮಾಡೆಲ್ನಲ್ಲಿ ಇದು ನಡೆಯುತ್ತೆ. ಇದರಲ್ಲಿ ಸಾಕಷ್ಟು ಜನ ಬಹಳ ಪ್ರಮುಖ ಪಾತ್ರಗಳನ್ನು ವಹಿಸಿದ್ದಾರೆ ಈ ಯಶಸ್ವಿ ಆಗಲಿಕ್ಕೆ. ಅವರನ್ನೆಲ್ಲ ಇವತ್ತು ನೆನಪಿಸ್ಕೊಂಡು ಅವರಿಗೆ ಕೃತಜ್ಞತೆ ಹೇಳುವಂಥ ಒಂದು ಸಂದರ್ಭವೂ ಇವತ್ತು. ಮಾನ್ಯ ಅಶೋಕ್ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ, ಬೆಂಗಳೂರಿನ ಉಸ್ತುವಾರಿಯಾಗಿದ್ದಂಥ ಸಂದರ್ಭದಲ್ಲಿ ಹಿಂದಿನ ಬಾರಿಯೂ ಕೂಡ ಬೆಂಗಳೂರಿನ ಟ್ರಾನ್ಸ್ಪೋರ್ಟೇಷನ್ನ ವಿಚಾರಕ್ಕೆ ಅವರು ಬಹಳಷ್ಟು ಆದ್ಯತೆಯನ್ನು ನೀಡಿದ್ರು. ಹಿಂದೆ ಕೇಂದ್ರ ಸಚಿವರಾಗಿದ್ದಂಥ ಅನಂತಕುಮಾರ್ ಅವರು ಮೆಟ್ರೋ ವಿಚಾರವಾಗಿ ಬಹಳಷ್ಟು ಕೆಲಸಗಳನ್ನ ಈ ದೃಷ್ಟಿಯಲ್ಲಿ ಈ ಫೇಸ್ಗೂ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು. ಇವತ್ತು ಅನಂತಕುಮಾರ್ ಅವರನ್ನು ಈ ಸಂದರ್ಭದಲ್ಲಿ ನಾವು ಬಹಳ ಕೃತಜ್ಞತೆಯಿಂದ ನೆನಪಿಸ್ಕೊಳ್ಬೇಕು. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಈ ಯೋಜನೆಗೆ ಪೆಂಡಿಂಗ್ ಇದ್ದಾಗಲೇ, ಅಪ್ರೂವಲ್ ಪೆಂಡಿಂಗ್ ಇದ್ದಾಗಲೂ ಕೂಡ 2,000 ಕೋಟಿ ರೂಪಾಯಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಇದಕ್ಕಾಗಲೇ ಸ್ಯಾಂಕ್ಷನ್ ಮಾಡಿ ಎಲ್ಲ ರೀತಿಯ ಅಪ್ರೂವಲ್ಗಳನ್ನ ಆಗಲೇ ಕೊಟ್ಟು ಈ ಕೇಂದ್ರ ಸರ್ಕಾರ ಅಪ್ರೂವಲ್ ಮಾಡೋದಕ್ಕಿಂತ ಮುಂಚೆನೆ ಬೇಕಾಗಿರುವಂತಹ ಅಷ್ಟು ಕಾಮಗಾರಿಗಳು, ಟೆಂಡರ್ ಪ್ರಾಸೆಸ್ಗಳು ನಡೆಯೋದಕ್ಕೆ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ಬೆಂಗಳೂರಿನ ಜನತೆಯ ಪರವಾಗಿ. ಅದರಲ್ಲೂ ವಿಶೇಷವಾಗಿ ಇದು ಪ್ರಾರಂಭ ಆಗೋದು ಬೆಂಗಳೂರು ದಕ್ಷಿಣದಿಂದ, ಆದ್ರಿಂದ ಬೆಂಗಳೂರು ದಕ್ಷಿಣದ ಜನತೆಯ ಪರವಾಗಿ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಷ್ಟೊಂದು ಆಕ್ಟಿವ್ ಆಗಿ ಇಂಟ್ರೆಸ್ಟ್ ತೋರಿಸಿ ಇದನ್ನ ಪರ್ಸೂ ಮಾಡಿದ್ದಕ್ಕೆ ಅವರಿಗೆ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತೇನೆ. ಅದ್ರ ಜೊತೆಗೆ ಸ್ನೇಹಿತರೆ, ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರು, ಕೇಂದ್ರದ ವಿತ್ತ ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು 2019ರಿಂದ ಇವತ್ತಿನವರೆಗೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಜೀಕಾ ಇಂದ ಲೋನ್ ತಗೊಳ್ಳಿಕ್ಕೆ ನಮಗೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಯನ್ನ ಮತ್ತು ಇದಕ್ಕೆ ಫಂಡಿಂಗ್ ಮಾಡ್ತಾ ಇರುವಂತಹ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಸುಮಾರು 5,500 ಕೋಟಿ ರೂಪಾಯಿ ಸಾಲವನ್ನ ಈ ಅಪ್ರೂವಲ್ ಬರೋದಕ್ಕಿಂತ ಮುಂಚೆಯೇ ತಗೊಳ್ಳಿಕ್ಕೆ ಅನುವು ಮಾಡಿಕೊಡೋದಕ್ಕೆ ಎಲ್ಲಾ ಪ್ರಿನ್ಸಿಪಲ್ ಅಪ್ರೂವಲ್ಗಳನ್ನ ಮಾಡಿಕೊಟ್ರು. ಅದ್ರ ಜೊತೆಗೆ ನರೇಂದ್ರ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ನಲ್ಲಿ
ಇದನ್ನ ಜೋಡಿಸಿ ಈ ವರ್ಷದ ಬಜೆಟ್ನಲ್ಲೂ ಕೂಡ ಇದಕ್ಕೆ ಬೇಕಾಗಿರುವಂತಹ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಪ್ರತಿ ಬಾರಿಯೂ ಇದನ್ನ ನಾನು ಫೈಲ್ ತೆಗೆದುಕೊಂಡು ಹೋದಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಸೂಚನೆಯನ್ನು ಕೊಟ್ಟು ಇದನ್ನ ಬೆಂಗಳೂರಿನ ಪ್ರಾಜೆಕ್ಟು ಬಹಳಷ್ಟು ಮುಂಚೆ ಇದನ್ನು ನಾವು ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯಾರಿಟಿ ಕೊಡಬೇಕು ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಇದನ್ನ ಬಹಳಷ್ಟು ತ್ವರಿತವಾಗಿ ಮಾಡಿಕೊಟ್ರು. ಇದನ್ನ ನಾನು ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಸದಾನಂದ ಗೌಡ್ರು ಕ್ಯಾಬಿನೆಟ್ನಲ್ಲಿ ಇದನ್ನ ತೆಗೆದುಕೊಂಡು ಬರಲಿಕ್ಕೆ ಅಪ್ರೂವಲ್ ಆಗಲಿಕ್ಕೆ ಬಹಳ ದೊಡ್ಡ ಪಾತ್ರ ವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಮತ್ತು ಲೋಕಸಭಾ ಸದಸ್ಯರಾಗಿರುವಂತಹ PC ಮೋಹನ್ ಅವರು ಬೆಂಗಳೂರಿನ ಜನರ ಪರವಾಗಿ ಸದಾನಂದ ಗೌಡ್ರಿಗೂ ಧನ್ಯವಾದ ಅರ್ಪಿಸ್ತೇವೆ. ಹರ್ದೀಪ್ ಸಿಂಗ್ ಪೂರಿ ಅವರ ಒಂದು ಇಲಾಖೆಯ ಕೆಳಗಡೆ ಇದು ಬರುತ್ತೆ. ಹರ್ದೀಪ್ ಸಿಂಗ್ ಪೂರಿ ಅವರು ನಾನು ಈ ವಿಚಾರವಾಗಿ ಒಂದು 6 ರಿಂದ 7 ಬಾರಿ ಅವರನ್ನ ಮೀಟ್ ಮಾಡಿದ್ದೀನಿ. ಪ್ರತಿ ಬಾರಿಯೂ ಕೂಡ ಅವರು ಇದಕ್ಕೆ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿಕೊಂಡು ಇದನ್ನ ನಾವು ಅಪ್ರೂವಲ್ಗಳು ಮಾಡಿಕೊಡ್ಬೇಕು. ಬಹಳಷ್ಟು ಟೆಕ್ನಿಕಲ್ ಇಶ್ಯೂಸ್ಗಳು ಇದರಲ್ಲಿ ಸಮಸ್ಯೆ ಇತ್ತು. ಇದು ಸಬರ್ಬನ್ ರೈಲಿಗೆ ಮತ್ತೆ ಮೆಟ್ರೋಗೆ ಓವರ್ಲ್ಯಾಪ್ ಆಗ್ತಾ ಇದೆ, ಸಮಸ್ಯೆ ಆಗುತ್ತೆ ಅಂತ. ಈ ರೀತಿ ಎಷ್ಟೊಂದು ಸಮಸ್ಯೆಗಳಿದ್ದಾಗ ಅದನ್ನಷ್ಟನ್ನು ಬಗೆಹರಿಸಿ ಹರ್ದೀಪ್ ಸಿಂಗ್ ಪೂರಿ ಅವರು ತ್ವರಿತವಾಗಿ ಇದನ್ನ ಮಾಡಿಕೊಟ್ರು. ನೀತಿ ಆಯೋಗ್ನಲ್ಲಿ ಇದು ಸ್ಟಕ್ ಆಗಿದ್ದಾಗ ನಾನು ಅಮಿತಾಬ್ ಕಾಂತ್ ಅವರನ್ನ 2 ಬಾರಿ ವಿಚಾರವಾಗಿ ಮೀಟ್ ಮಾಡಿದೆ. ಸಂಬಂಧಪಟ್ಟಂತ ಸೆಕ್ರೆಟರಿಗಳನ್ನ ಕರೆದು ಇದನ್ನ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಟ್ಟು ಅಮಿತಾಬ್ ಕಾಂತ್ ಅವರು ಕೂಡ ಮಾಡಿಕೊಟ್ರು. ನೀತಿ ಆಯೋಗ ಎಲ್ಲ ಸಂದರ್ಭಗಳಲ್ಲಿ ನೀತಿ ಆಯೋಗದ ಅಪ್ರೂವಲ್ ಸಿಕ್ಕಿದ್ರಿಂದ ಬಹಳಷ್ಟು ತ್ವರಿತವಾಗಿ ಅಪ್ರೂವಲ್ ನಮಗೆ ಸಿಕ್ಕಿದೆ. ಅದ್ರ ಜೊತೆಗೆ ನಾನು ಪ್ರಮುಖವಾಗಿ BMRCL ನಲ್ಲಿ ಕಳೆದ ಹಲವಾರು ವರ್ಷಗಳಿಂದ MD ಆಗಿ ಕೆಲಸ ಮಾಡಿದಂಥ ಅಜಯ್ ಸೇಠ್ ಅವರು ಇಲ್ಲಿನ ಮೆಟ್ರೋ ಚೀಫ್ ಆಗಿದ್ರು. ಈಗ ಅವರು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಹಳ ಎಫರ್ಟ್ ತಗೊಂಡಿದ್ದೇನೆ ಅಷ್ಟನ್ನು ಮಾಡಿದ್ರು. ಅವರೆಲ್ಲರೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸಿ, ಬೆಂಗಳೂರಿಗೆ ಈ ಸತಿ ನಮಗೆ 2 ಪ್ರಮುಖ ಡಿಮ್ಯಾಂಡ್ಗಳಿತ್ತು. ಭಾರತೀಯ ಜನತಾ ಪಾರ್ಟಿ ಮ್ಯಾನಿಫೆಸ್ಟೋದಲ್ಲಿ ನಾವು ಬೆಂಗಳೂರಿಗೆ ಎಲೆಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಕೂಡ ನಾವೆಲ್ಲರೂ ಹೇಳಿದ್ದು 2 ಪ್ರಮುಖವಾದಂಥ ಅಂಶಗಳು. ಒಂದು, ಬೆಂಗಳೂರಿಗೆ ಸಬರ್ಬನ್ ರೈಲ್ನ ತರ್ತೀವಿ ಅಂತ. ಎರಡನೇದು, ಬೆಂಗಳೂರಿಗೆ ಬೇಕಾಗುವಂಥ ಮೆಟ್ರೋವನ್ನು ನಾವು ತರ್ತೀವಿ ಅಂತ. ಕೇಂದ್ರ ಸರ್ಕಾರದ ಕಡೆಯಿಂದ 2ಕ್ಕೂ ಇವಾಗ ಅಪ್ರೂವಲ್ ಸಿಕ್ಕಿದೆ. ಸಬರ್ಬನ್ ರೈಲ್ ಕೂಡ ಆಗಿದೆ. ಸಬರ್ಬನ್ ರೈಲ್ನಿಂದಾಗಿ ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ತುಮಕೂರು ಇರ್ಬೋದು, ನೆಲಮಂಗಲ ಇರ್ಬೋದು, ಅಷ್ಟೂ ಭಾಗದ ಜನಕ್ಕೆ ಬಹಳ ದೊಡ್ಡ ಒಂದು ಸಹಾಯ ಆಗಲಿದೆ. ಸಬರ್ಬನ್ ಆಫ್ ಬೆಂಗಳೂರಿಗೆ ಒಂದು ಬಹಳ ದೊಡ್ಡ ಶಕ್ತಿ ಸಿಗಲಿದೆ. ಅದ್ರ ಜೊತೆಗೆ ಈ ಮೆಟ್ರೋ ಅಪ್ರೂವಲ್ ಆಗಿರೋದ್ರಿಂದ ಈ ಎರಡೂ ಕೂಡ ಬೆಂಗಳೂರಿನ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಒಂದು ಬಲಪಡಿಸಲಿಕ್ಕೆ ಬಹಳ ದೊಡ್ಡ ಯೋಜನೆ ನಮಗೆ ಸಿಕ್ಕಿರೋದ್ರಿಂದ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ನಮ್ಮೆಲ್ಲ ಕೇಂದ್ರ ಸಚಿವರಿಗೆ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಬೆಂಗಳೂರಿನ ಜನತೆಗೆ ಈ ಸಂದರ್ಭದಲ್ಲಿ ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟಿಗೆ ಸೇರಿ ಈ ಕೋವಿಡ್ನ ಮಹಾಮಾರಿಯ ಸಂದರ್ಭದಲ್ಲಿ ಎಲ್ಲರೂ ಈ ಒಂದು ಪ್ರಯತ್ನ ಮಾಡಿ, ನಾನು ಈಗಲೂ ಹೇಳ್ತಾ ಇದ್ದೆ ಸರ್, ಈ ಬೆಂಗಳೂರಿನ ದಕ್ಷಿಣದ ಎಲ್ಲ ಪ್ರಮುಖ ಆಸ್ಪತ್ರೆಗಳೇನಿದೆ ಆ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಸಚಿವರು ನಾವು ನಿನ್ನೆ ನೋಡಿ ಪರಿಶೀಲಿಸಿದ್ದೀವಿ. ಸುಮಾರು 40ಕ್ಕೂ ಹೆಚ್ಚು ಆಸ್ಪತ್ರೆಗಳು ನಮ್ಮ ಭಾಗದಲ್ಲಿ, ದೊಡ್ಡ ಆಸ್ಪತ್ರೆಗಳು ಕೂಡ 50% ಅಲಾಟೆಡ್ ಬೆಡ್ಸ್ಗಳನ್ನು ಕೊಟ್ಟಿಲ್ಲ. ಇವತ್ತಿಂದನೇ ಮಾನ್ಯ ಸಚಿವರು, ನಾನು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಸಾಕಷ್ಟು ಆಸ್ಪತ್ರೆಗಳನ್ನು ಇವತ್ತು ನಾಳೆ ನಾಡಿದ್ದು ನಾವೇ ಖುದ್ದಾಗಿ ಭೇಟಿ ಮಾಡಿ ಆ 50% ಯಾವುದಿದೆ ಬೆಡ್ ಅಲೋಕೇಶನ್ ಅನ್ನು ಅದನ್ನು ಮಾಡ್ಕೊಳ್ಳುವಂಥ ದೃಷ್ಟಿಯಿಂದ ನಾವೆಲ್ಲರೂ ಕೆಲಸ ಮಾಡ್ತೀವಿ. ನೀವೆಲ್ಲರೂ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸಿಗೆ ಬಂದು ಇದನ್ನ ಕವರ್ ಮಾಡಿರುವಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಬಂದಿದೆ? ಯಾವ್ದಿಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಕೋವಿಡ್ ನಿರ್ವಹಣೆಗಾಗಿ ಏನ್ ಧನ ಸಹಾಯ ಸಿಕ್ಕಿದೆ? ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯ ಉತ್ತಮವಾಗಿದೆಯಾ? ನಿಮ್ಮ ಪ್ರಯತ್ನ ಏನಿತ್ತು? ನಾನು ಅದ್ರದ್ದಷ್ಟುದ್ದು ಡೀಟೇಲ್ಸ್ ನಿಮಗೆ ತೆಗೆದು ಕಳಿಸ್ತೀನಿ. ಯಾಕೆಂದ್ರೆ ನಂಬರ್ಗಳನ್ನ ಐ ಡೋಂಟ್ ವಾಂಟ್ ಟು ಮೇಕ್ ಅ ಮಿಸ್ಟೇಕ್. 2 ಪಾರ್ಟ್ ಇದೆಯಪ್ಪ. ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ ಕೊಟ್ಟಿರುವಂತದ್ದು, ಮತ್ತೊಂದು ಆರೋಗ್ಯ ಇಲಾಖೆಯಿಂದ ಕೊಟ್ಟಿರೋದು, ಮೂರನೇದು ರಾಜ್ಯ ಸರ್ಕಾರ. ಈ 3ದು ಕ್ಲಬ್ ಮಾಡಿ ಕೊಡ್ಬೇಕು. ಅದಕ್ಕೆ ನಿಮಗೆ ಮಾಡಿ. So that is the last question regarding the Bidar incident. I told no Bidar issue. Say in English. Thank you. No, Bidar, it's a good institution. Just one second, sir. Medical college. Yes, sir. A lot of people are sleeping on the footpaths. No. It is, see, Bidar is seeing a lot of spike. So the only large institution is only the BIMS, Yes. Bidar Institute of Medical Sciences. So the load is obviously more on the BIMS. We are trying to augment the infrastructure also in terms of increasing the beds, general beds, HDU and also ICU. So we will take some more time to do it.
In the meantime, we have equipped our taluk hospitals also. So we will ensure that not much, panic is created amongst the people, or people are not, in a position where they are not able to get adequate attention, that is clinical attention. We'll ensure that will be set right. So no VTU exams are being held. No college is following protocol. Kids or engineering college kids. No. VTU exam. examination. Engineering college kids are all crowded. The visuals that has come in. Thousands of kids in every university are crowded, standing together without wearing masks. There's no protocol followed in those universities. No, we'll immediately attend to this, because see, the educated people should be more aware, and they should be a role model to the society. If they are not following, it is very unfortunate, but I will discuss with the appropriate authorities and concerned minister as well. Thank you, sir. We had